ಇವತ್ತಿಂದ ಫೇಸ್ 3 ಅನ್ನೋದು ಸ್ಟಾರ್ಟ್ ಆಗುತ್ತೆ. ಫೇಸ್ 3 ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟೆಕ್ನಿಕಲ್ ಅನಾಲಿಸಿಸ್ ಆಗಿರುತ್ತೆ. ಇಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ಹಾಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು, ಹಾಗೆ ಚಾರ್ಟ್ ಪ್ಯಾಟರ್ನ್ಸು ಜೊತೆಗೆ ಇಂಡಿಕೇಟರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗ್ತೀರಾ. ಇವತ್ತಿನ ಕಾನ್ಸೆಪ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು. ಇದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಯಾವ್ಯಾವ ಪ್ಯಾಟರ್ನ್ಸ್ ಇದ್ದಾವೆ, ಹಾಗೆ ಯಾವ ಪ್ಲೇಸಲ್ಲಿ ಯಾವ ಪ್ಯಾಟರ್ನ್ ಬಂದರೆ ಯಾವ ಥರ ಟ್ರೇಡ್ ತಗೋಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇಂಟ್ರೋ. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಯಾವ್ಯಾವ್ದಿದೆ, ಅದು ಯಾವ್ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಆರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್? ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಯಾವ್ಯಾವುದು? ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಆರ್ ಶೇಪ್ಸ್ ಫಾರ್ಮ್ಡ್ ಬೈ ಕ್ಯಾಂಡಲ್ಸ್ ಆನ್ ದಿ ಚಾರ್ಟ್. ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತಂದ್ರೆ ಒಂದೊಂದು ಶೇಪ್ ಫಾರ್ಮ್ ಆಗಿರುತ್ತೆ, ಓಕೆನಾ? ಒಂದೊಂದ್ ತರ ಕಾಮನ್ ಶೇಪ್ಸ್ ಗಳಿರುತ್ತೆ, ಅದನ್ನೇ ನಾವು ಪ್ಯಾಟರ್ನ್ಸ್ ಅಂತ ಕರಿತೀವಿ. ಇದು ನಮಗೆ ಚಾರ್ಟ್ ಅಲ್ಲಿ ನೋಡಕ್ ಸಿಗುತ್ತೆ, ಓಕೆನಾ? ದೇ ಹೆಲ್ಪ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್. ಇದು ಟ್ರೇಡರ್ಸ್ ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಬೈಯರ್ ಸ್ಟ್ರೆಂತ್, ಸೆಲ್ಲರ್ ಸ್ಟ್ರೆಂತ್, ರಿವರ್ಸಲ್, ಕಂಟಿನ್ಯೂಷನ್. ಅಂದ್ರೆ ಇಲ್ಲಿ ನಾವು ಬೈಯರ್ ಸ್ಟ್ರೆಂತ್ ನೋಡ್ಬೋದು, ಹಾಗೆ ಸೆಲ್ಲರ್ ಸ್ಟ್ರೆಂತ್ ಏನಿದೆ ಅಂತ ನೋಡ್ಬೋದು, ಹಾಗೆ ಯಾವಾಗ ರಿವರ್ಸ್ ಆಗುತ್ತೆ ಅಂತ ನೋಡ್ಬೋದು, ಹಾಗೆ ಯಾವಾಗ ಕಂಟಿನ್ಯೂಷನ್ ಆಗ್ಬೋದು ಅಂತ ನೋಡ್ಬೋದು. ಸೊ ಈ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಗಳು ನಿಮಗೆ ಅರ್ಥ ಆದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಬೈ ಮಾಡ್ಬೇಕಾ ಬೇಡವಾ, ಅಥವಾ ಇಲ್ಲಿ ಬೈಯರ್ಸ್ ಎಷ್ಟು ಆಕ್ಟಿವಿಟಿ ನಡೀತಿದೆ, ಹಾಗೆ ಸೆಲ್ಲರ್ಸ್ ಎಷ್ಟು ಆಕ್ಟಿವಿಟಿ ನಡೀತಿದೆ, ಇದು ಕಂಟಿನ್ಯೂಷನ್ ಆಗುತ್ತಾ ಇಲ್ಲ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆಯಾ, ಎಲ್ಲ ಪ್ಯಾಟರ್ನ್ಸ್ ಇಂದ ನೀವು ಐಡೆಂಟಿಫೈ ಮಾಡಬಹುದು, ಓಕೆನಾ? ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಕ್ಯಾಂಡಲ್ಸ್ ಟೆಲ್ ದಿ ಸ್ಟೋರಿ ಆಫ್ ಮಾರ್ಕೆಟ್ ಸೈಕಾಲಜಿ. ಅಂದ್ರೆ ಕ್ಯಾಂಡಲ್ಸ್ ಯಾವತ್ತು ಮಾರ್ಕೆಟ್ ಸೈಕಾಲಜಿ ಅನ್ನೋದನ್ನ ನಮಗೆ ತಿಳಿಸುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಿದೆ ಅನ್ನೋದನ್ನ ನಮಗೆ ತಿಳಿಸುತ್ತೆ. ಈಚ್ ಕ್ಯಾಂಡಲ್ ಶೋಸ್ ಓಪನ್ ಪ್ರೈಸ್, ಕ್ಲೋಸ್ ಪ್ರೈಸ್, ಹೈ ಪ್ರೈಸ್ ಅಂಡ್ ಲೋ ಪ್ರೈಸ್. ನಾನು ಕ್ಯಾಂಡಲ್ಸ್ ಬುಲ್ಲಿಶ್ ವರ್ಸಸ್ ಬೇರಿಶ್ ಕ್ಯಾಂಡಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಮಗೆ ಹೇಳಿದ್ದೆ, ಒಂದು ಕ್ಯಾಂಡಲ್ ಅಲ್ಲಿ ನಮಗೆ ಓಪನ್ ಪ್ರೈಸ್ ಇರುತ್ತೆ, ಕ್ಲೋಸ್ ಪ್ರೈಸ್ ಇರುತ್ತೆ, ಹಾಗೆ ಹೈ ಮತ್ತೆ ಲೋ ಇರುತ್ತೆ ಅಲ್ವಾ? ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡಿ, ಓಕೆ? ಇವಾಗ ಸಿಂಪಲ್ ಆಗಿ ನೋಡೋಣ. ಇವಾಗ ನೋಡಿ, ಓಪನ್ ಪ್ರೈಸ್ ಇರುತ್ತೆ ಫಸ್ಟಿಗೆ, ಓಕೆನಾ? ಹಾಗೆ ಒಂದು ಕ್ಲೋಸ್ ಪ್ರೈಸ್ ಅನ್ನೋದು ಇರುತ್ತೆ, ಹಾಗೆ ಒಂದು ಹೈ ಪ್ರೈಸ್ ಅನ್ನೋದಿರುತ್ತೆ, ಹಾಗೆ ಒಂದು ಲೋ ಪ್ರೈಸ್ ಅನ್ನೋದಿರುತ್ತೆ, ಓಕೆನಾ? ಈ ತರ ಇರುತ್ತೆ ನಿಮಗೆ ಕ್ಯಾಂಡಲ್ ನೋಡಕ್ಕೆ, ಓಕೆ? ಇವಾಗ ಇದು ಬೇರಿಶ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಓಪನ್ ಆಗಿರೋದಿಲ್ಲಿ, ಕ್ಲೋಸ್ ಆಗಿರೋದಿಲ್ಲಿ, ಹೈ ಹೋಗಿರೋದಿಲ್ಲಿ, ಹಾಗೆ ಲೋ ಹೋಗಿರೋದಿಲ್ಲಿ, ಓಕೆ? ಇಷ್ಟು ನಿಮಗೆ ಅರ್ಥ ಆಗಿರ್ಬೇಕು. ಸೊ ಇದು ಸೈಕಾಲಜಿನೇ ತಿಳಿಸುತ್ತೆ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಸ್ಟ್ರೆಂತ್ ಏನಿದೆ. ಇಲ್ಲಿ ನೋಡೋದಾದ್ರೆ ಬೈಯರ್ಸ್ ಈಕ್ವಲ್ ಇದ್ದಾರೆ, ಹಾಗೆ ಸೆಲ್ಲರ್ಸ್ ಈಕ್ವಲ್ ಇದ್ದಾರೆ, ಬಿಕಾಸ್ ಬಾಡಿನೂ ಸೇಮ್ ಇದೆ, ವಿಕ್ಕು ಸೇಮ್ ಇದೆ ಅಲ್ವಾ? ಹಾಗಾಗಿ ಇದು ಮಾರ್ಕೆಟ್ ಸೈಕಾಲಜಿ ಏನು ಅಂತ ಅನ್ನೋದು ನಮಗೆ ಅರ್ಥ ಮಾಡಿಸುತ್ತೆ, ಓಕೆ? ನೆಕ್ಸ್ಟ್ ಪಾರ್ಟ್ಸ್ ಆಫ್ ಕ್ಯಾಂಡಲ್. ಕ್ಯಾಂಡಲ್ ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ? ಬುಲ್ಲಿಶ್ ಕ್ಯಾಂಡಲ್ ಆದ್ರೆ ಅಲ್ಲಿ ಕ್ಲೋಸ್ ಗ್ರೇಟರ್ ದೆನ್ ಓಪನ್. ಬುಲ್ಲಿಶ್ ಕ್ಯಾಂಡಲ್ ಅಲ್ಲಿ ನಿಮಗೆ ಬುಲ್ಲಿಶ್ ಕ್ಯಾಂಡಲ್ ಯಾವ ತರ ಇರುತ್ತೆ ಹೇಳಿ? ಇವಾಗ ನೋಡಿ, ಈ ತರ ಬುಲ್ಲಿಶ್ ಕ್ಯಾಂಡಲ್ ಇದೆ ಅಂತ ಅನ್ಕೊಳ್ಳಿ, ಓಕೆ? ಇಲ್ಲಿ ಯಾವತ್ತು ಕ್ಲೋಸ್ ಗ್ರೇಟರ್ ದೆನ್ ಓಪನ್. ಅಂದ್ರೆ ಇವಾಗ ಇದು ಓಪನ್ ಆಗೋದು ಇಲ್ಲಿ, ಕ್ಲೋಸ್ ಆಗೋದು ಇಲ್ಲಿ. ಸೊ ಹಾಗಾಗಿ ಕ್ಲೋಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬುಲ್ಲಿಶ್ ಹೋಗ್ತಿದ್ದಾನೆ ಅಂತಂದ್ರೆ ಓಪನ್ ಗಿಂತ ಮೇಲೆ ಕ್ಲೋಸ್ ಆಗ್ಬೇಕು, ಅದರಿಂದ ನಮಗೆ ಕ್ಲೋಸ್ ಗ್ರೇಟರ್ ದೆನ್ ಆಗುತ್ತೆ, ಓಕೆ? ಇಲ್ಲಿ ಏನು ತಿಳಿಸುತ್ತೆ ನಮಗೆ? ಬೈಯರ್ ಸ್ಟ್ರಾಂಗರ್. ಅಂದ್ರೆ ಈ ಒಂದು ಕ್ಯಾಂಡಲ್ ಅಲ್ಲಿ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಬಿಯರಿಶ್ ಕ್ಯಾಂಡಲ್ ನೋಡೋದಾದ್ರೆ ಇವಾಗ ಬಿಯರಿಶ್ ಕ್ಯಾಂಡಲ್ ಕೆಳಗಡೆ ರೆಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ, ಓಕೆ? ಇವಾಗ ಸಿಂಪಲ್ ಆಗಿ ತೋರಿಸೋದಾದ್ರೆ
ಸಿಂಪಲ್ ಆಗಿ ನೋಡೋದಾದ್ರೆ ಇವಾಗ ನೋಡಿ, ಇದು ರೆಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಬೇರಿಶ್ ಕ್ಯಾಂಡಲ್. ಓಕೆ, ಇಲ್ಲಿ ನಮಗೆ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಇಲ್ಲಿ ಓಪನ್ ಪ್ರೈಸ್ ಗ್ರೇಟರ್ ದೆನ್ ಕ್ಲೋಸ್ ಪ್ರೈಸ್. ಅಂದ್ರೆ ಓಪನ್ ಆಗೋದು ಇದು ಮೇಲಾಗಿರುತ್ತೆ, ಹಾಗೆ ಕ್ಲೋಸ್ ಆಗೋದು ಕೆಳಗಡೆ ಆಗಿರುತ್ತೆ. ನಮಗೆ ಓಪನ್ ಮೇಲ್ ಬರ್ತಿದೆ ಅಂತಂದ್ರೆ ಗೊತ್ತಾಗುತ್ತೆ, ಓಕೆ ಇದು ಸೆಲ್ ಕ್ಯಾಂಡಲ್ ಮೀನ್ಸ್ ಬಿಯರಿಶ್ ಕ್ಯಾಂಡಲ್ ಅಂತ ಗೊತ್ತಾಗುತ್ತೆ ಅಲ್ವಾ. ಹಾಗೆ ಕ್ಯಾಂಡಲ್ ಸ್ಟ್ರಕ್ಚರ್ ನೋಡೋದಾದ್ರೆ ಬಾಡಿ ಈಕ್ವಲ್ ಟು ಓಪನ್ ಅಂಡ್ ಕ್ಲೋಸ್. ಈ ಬಾಡಿಯಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಹೇಳಿ, ಒಂದು ಓಪನ್ ಪ್ರೈಸ್ ಗೊತ್ತಾಗುತ್ತೆ, ಹಾಗೆ ಕ್ಲೋಸ್ ಪ್ರೈಸ್ ಅನ್ನೋದು ಗೊತ್ತಾಗುತ್ತೆ. ವಿಕ್ ಈಕ್ವಲ್ ಟು ಹೈ ಅಂಡ್ ಲೋ ರಿಜೆಕ್ಷನ್. ವಿಕ್ಸ್ ಅಂದ್ರೆ ಇದು, ಓಕೆ, ಈ ಕಡ್ಡಿ ತರ ಇದೆಯಲ್ಲ, ಇದನ್ನ ನಾವು ವಿಕ್ಸ್ ಅಂತ ಕರೆಯೋದು. ಸೊ ವಿಕ್ಸ್ ನಮಗೆ ಏನ್ ಹೇಳುತ್ತೆ ಹೇಳಿ, ಒಂದು ಹೈ ಮತ್ತೆ ಲೋ ಆಗಿರೋದು ಗೊತ್ತಾಗುತ್ತೆ. ಸೊ ಇದು ಹೇಗೆ ಕ್ಯಾಂಡಲ್ಸ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಅಂತ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಓಕೆ, ಸೊ ಗೊತ್ತಿಲ್ಲ ಅಂತಂದ್ರೆ ನೀವು ಒಂದ್ಸಲ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ವೈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಆರ್ ಇಂಪಾರ್ಟೆಂಟ್. ಯಾಕೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇಂಪಾರ್ಟೆಂಟ್? ಇಲ್ಲಿ ನೋಡೋದಾದ್ರೆ ಹೆಲ್ಪ್ಸ್ ಐಡೆಂಟಿಫೈ ರಿವರ್ಸಲ್. ಅಂದ್ರೆ ರಿವರ್ಸಲ್ ನ ಐಡೆಂಟಿಫೈ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಹೆಲ್ಪ್ಸ್ ಕನ್ಫರ್ಮ್ ಎಂಟ್ರೀಸ್. ಅಂದ್ರೆ ಒಂದು ಎಂಟ್ರಿನ ತಗೋಬೇಕಾದ್ರೆ ಅಲ್ಲಿ ಕನ್ಫರ್ಮೇಶನ್ಸ್ ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇಂಪ್ರೂವ್ಸ್ ಚಾರ್ಟ್ ರೀಡಿಂಗ್. ಇದು ಗೊತ್ತಿರೋದ್ರಿಂದ ನಮಗೆ ಚಾರ್ಟ್ ರೀಡಿಂಗ್ ತುಂಬಾ ಈಸಿಯಾಗಿ ನಾವು ರೀಡ್ ಮಾಡ್ಬೋದು. ಬಿಕಾಸ್ ಬೈಯರ್ ಸ್ಟ್ರೆಂತ್ ಬರ್ತಾ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ, ಬೈಯರ್ ಆರ್ ಸೆಲ್ಲರ್. ಓಕೆ, ಹಾಗೆ ಗಿವ್ಸ್ ಮಾರ್ಕೆಟ್ ಸೆಂಟಿಮೆಂಟ್ ಕ್ಲೋಸ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಬೈಯರ್ ಸ್ಟ್ರಾಂಗ್ ಇದಾರಾ ಸೆಲ್ಲರ್ ಸ್ಟ್ರಾಂಗ್ ಇದಾರಾ ಅನ್ನೋ ಒಂದು ಸೆಂಟಿಮೆಂಟ್ ನ ನಮಗೆ ತಿಳಿಸ್ಕೊಡುತ್ತೆ. ಹಾಗೆ ಪ್ರೊಫೆಷನಲ್ ಟ್ರೇಡರ್ಸ್ ಯೂಸ್ ಕ್ಯಾಂಡಲ್ ಸ್ಟಿಕ್ ಕನ್ಫರ್ಮೇಶನ್ ಬಿಫೋರ್ ಎಂಟರಿಂಗ್ ಟ್ರೇಡ್ಸ್. ಯಾವತ್ತು ಪ್ರೊಫೆಷನಲ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಟ್ರೇಡ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಅವರು ಕನ್ಫರ್ಮೇಶನ್ಸ್ ತಗೋತಾರೆ, ಯಾವ ಕ್ಯಾಂಡಲ್ ಆಗಿದೆ, ಯಾವ ಪ್ಯಾಟರ್ನ್ ಆಗಿದೆ ಅಂತ. ಓಕೆ, ಸೊ ಈ ಕನ್ಫರ್ಮೇಶನ್ಸ್ ಇದ್ದಾಗ ನಮಗೆ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕಾಮನ್ ಬುಲ್ಲಿಶ್ ಪ್ಯಾಟರ್ನ್ಸ್. ಬುಲ್ಲಿಶ್ ಪ್ಯಾಟರ್ನ್ಸ್ ಅಲ್ಲಿ ಕೆಲವೊಂದು ಕಾಮನ್ ಪ್ಯಾಟರ್ನ್ಸ್ ಗಳಿದಾವೆ. ಅದ್ರಲ್ಲಿ ಮೊದ್ಲಿಗೆ ನೋಡೋದಾದ್ರೆ ಬುಲ್ಲಿಶ್ ಎಂಗಲ್ಫಿಂಗ್. ಇದಕ್ಕೆ ನಾವು ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಇಲ್ಲಿ ಪಿಕ್ಚರ್ ನೋಡ್ತಾ ಇರ್ಬೋದು ನೀವು, ಕಾಣಿಸ್ತಿದೆ. ಮೀನಿಂಗ್ ನೋಡೋದಾದ್ರೆ ಸ್ಟ್ರಾಂಗ್ ಬೈಯರ್ಸ್ ಎಂಟರ್ ಮಾರ್ಕೆಟ್. ಅಂದ್ರೆ ಇವಾಗ ಒಂದು ಡೌನ್ ಸೈಡ್ ಮಾರ್ಕೆಟ್ ಅಲ್ಲಿ ಬರ್ತಾ ಇರುತ್ತೆ, ಸಡನ್ ಬೈಯರ್ಸ್ ಎಂಟ್ರಿ ಆಗಿರೋದನ್ನ ನಾವು ಐಡೆಂಟಿಫೈ ಮಾಡಿದಾಗ ಅಲ್ಲಿ ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಸ್ಟ್ರಕ್ಚರ್ ನೋಡೋದಾದ್ರೆ ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಫುಲ್ಲಿ ಕವರ್ಡ್ ಪ್ರೀವಿಯಸ್ ಬಿಯರಿಶ್ ಕ್ಯಾಂಡಲ್. ಅಂದ್ರೆ ಯಾವತ್ತು ಇವಾಗ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಮಾರ್ಕೆಟ್ ಈ ತರ ಲೋವರ್ ಲೋ ಲೋವರ್ ಐ ಲೋವರ್ ಲೋ ಲೋವರ್ ಐ ಲೋವರ್ ಲೋ ಲೋವರ್ ಐ ಈ ತರ ಮಾಡ್ಕೊಂಡ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಲೋವರ್ ಲೋ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಅದನ್ನ ತಿನ್ಕೊಳಂಗೆ ಇನ್ನೊಂದು ಬುಲ್ಲಿಶ್ ಕ್ಯಾಂಡಲ್ ಏನಾದ್ರು ಬಂದ್ರೆ ಅದನ್ನ ನಾವು ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಓಕೆ, ಇವಾಗ ನೋಡಿ ರೆಡ್ ಕ್ಯಾಂಡಲ್ ಓಪನ್ ಇರೋದು ಇಲ್ಲಿ ಅಲ್ವಾ, ಕ್ಲೋಸ್ ಇರೋದು ಇಲ್ಲಿ. ಓಕೆ, ನಾನು ಹೇಳಿದೆ ರೆಡ್ ಕ್ಯಾಂಡಲ್ ಯಾವತ್ತು ಮೇಲೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿದರೆ ಇಲ್ಲಿಂದ ಸ್ವಲ್ಪ ಕೆಳಗಡೆ ಓಪನ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಸೆಲ್ಲರ್ ಪ್ರೆಷರ್ ಅಷ್ಟಿರುತ್ತೆ. ಸೊ ಕೆಳಗಡೆ ಓಪನ್ ಆಗುತ್ತೆ, ಸೆಲ್ಲರ್ಸ್ ಪುಷ್ ಮಾಡ್ತಾರೆ ಕೆಳಗಡೆ ಗಂಟ. ಅಲ್ಲಿಂದ ಬೈಯರ್ಸ್ ಏನ್ ಮಾಡ್ತಾರೆ, ಪುಷ್ ಮಾಡಿ ಈ ಓಪನ್ ಪ್ರೈಸ್ ನ ಬ್ರೇಕ್ ಮಾಡಿ ತಗೋಯ್ತಾರೆ. ಓಕೆ, ಈ ಓಪನ್ ಪ್ರೈಸ್ ಇದೆಯಲ್ಲ ಅದನ್ನ ಬ್ರೇಕ್ ಮಾಡಿ ತಗೋಗಿ ಮತ್ತೆ ಕೆಳಗಡೆ ಬಂದು ಇಲ್ಲೊಂದು ಕ್ಲೋಸ್ ಕೊಡ್ತಾರೆ ಅನ್ಕೊಳ್ಳಿ. ಸೊ ಇವಾಗ ಏನಾಯ್ತು, ಮಾರ್ಕೆಟ್ ಈ ಕ್ಯಾಂಡಲ್ ನುಂಗ್ಕೊಂಡಿದೆ. ಸೊ ಇದನ್ನೇ ನಾವು ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಇವಾಗ ಏನಾಯ್ತು, ಮಾರ್ಕೆಟ್ ಸ್ಟ್ರೆಂತ್ ನೋಡೋದಾದ್ರೆ ಇಲ್ಲಿ ಸೆಲ್ಲರ್ಸ್ ಇದ್ರು, ಬಟ್ ಬೈಯರ್ಸ್ ಅಗ್ರೆಸಿವ್ಲಿ ಬೈ ಮಾಡಿ ಮೇಲಕ್ಕೆ ತಗೋದ್ರು. ಅದರಿಂದ ಏನಾಯ್ತು, ಬೈಯರ್ ಸ್ಟ್ರೆಂತ್ ಜಾಸ್ತಿ ಬಂದಿದೆ ಅಂತ ನಮಗೆ ಅರ್ಥ ಆಗುತ್ತೆ ಈ ಪ್ಯಾಟರ್ನ್ ನೋಡೋದ್ರಿಂದ. ಸಿಗ್ನಲ್ ನೋಡೋದಾದ್ರೆ ಪಾಸಿಬಲ್ ಅಪ್ವರ್ಡ್ ರಿವರ್ಸಲ್. ಈ ತರ ಏನಾದ್ರು ಪ್ಯಾಟರ್ನ್ಸ್ ಕೆಲವೊಂದು ಕೀ ಲೆವೆಲ್ಸ್ ಗಳಲ್ಲಿ ಆದ್ರೆ ಅದು ನಮಗೆ ಏನ್ ಐಡೆಂಟಿಫೈ ಮಾಡುತ್ತದೆ ಅಂತಂದ್ರೆ, ಓಕೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ಕಾಮನ್ ಬುಲ್ಲಿಶ್ ಪ್ಯಾಟರ್ನ್ಸ್ ಸೆಕೆಂಡ್ ಒನ್ ಹ್ಯಾಮರ್ ಕ್ಯಾಂಡಲ್. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹ್ಯಾಮರ್ ಎಂಗಲ್ಫಿಂಗ್ ಆರಾಮಿ ಇದೆಲ್ಲ ಹೇಳ್ತಾ ಇದ್ದೆ. ಓಕೆ, ಇಲ್ಲಿ ಮೀನಿಂಗ್ ನೋಡಿದ್ರೆ ಸ್ಟ್ರಾಂಗ್ ರಿಜೆಕ್ಷನ್ ಫ್ರಮ್ ಲೋವರ್ ಪ್ರೈಸ್. ಇಲ್ಲಿ ನೋಡಿ ಓಪನ್ ಪ್ರೈಸ್ ಇದಾಗಿದೆ, ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಹ್ಯಾಮರ್ ಅಲ್ಲಿ ಓಪನ್ ಪ್ರೈಸ್ ಇದು, ಕ್ಲೋಸಿಂಗ್ ಪ್ರೈಸ್ ಮೇಲಿದೆ. ಬಟ್ ಓಪನ್ ಆಗಿದ ತಕ್ಷಣ ಸೆಲ್ಲರ್ಸ್ ಏನ್ ಮಾಡಿದ್ರು, ಕೆಳಗಡೆ ಗಂಟ ಫುಲ್ ಪುಷ್ ಮಾಡಿದ್ರು. ಓಕೆ, ಅಲ್ಲಿಂದ ಮಾರ್ಕೆಟ್ ಏನಾಯ್ತು ನೋಡಿ, ಬೈಯರ್ಸ್ ಸ್ಟ್ರಾಂಗ್ ಆಗಿ ಪುಷ್ ಮಾಡಿ ಇಲ್ಲಿ ಗಂಟ ತಗೋಗಿ ಇಲ್ಲಿ ಕ್ಲೋಸ್ ಕೊಟ್ರು. ಓಕೆ, ಕೆಲವೊಂದ್ ಟೈಮು ಇಲ್ಲಿ ನಿಮಗೆ ವಿಕ್ ಅನ್ನೋದು ಇರುತ್ತೆ. ಓಕೆ, ಇಲ್ಲಿ ಚಿಕ್ಕದಾಗಿ ಒಂದು ವಿಕ್ ಅನ್ನೋದು ಇರುತ್ತೆ. ಇವಾಗ ಇದ್ರಲ್ಲಿ ವಿಕ್ ತೋರಿಸ್ತಿಲ್ಲ. ಇವಾಗ ಇದು ನಮಗೆ ನೋಡಕ್ ಹೆಂಗಿದೆ ನೋಡಿ, ಒಂದು ಹ್ಯಾಮರ್ ಟೈಪ್ ಅಲ್ಲಿ ಇಲ್ವಾ, ಅದಕ್ಕೆ ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಕರೆಯೋದು. ಬಿಕಾಸ್ ಇದೇನು ಹ್ಯಾಮರ್ ಕ್ಯಾಂಡಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಬೈಯರ್ ಸ್ಟ್ರೆಂತ್ ನ ತೋರಿಸುತ್ತೆ. ಓಕೆ, ಸ್ಟ್ರಾಂಗ್ ರಿಜೆಕ್ಷನ್ ಫ್ರಮ್ ಲೋವರ್ ಪ್ರೈಸ್ ಇಂದ ಏನಾಯ್ತು, ಸ್ಟ್ರಾಂಗ್ ರಿಜೆಕ್ಷನ್ ಬಂತು. ಸ್ಟ್ರಕ್ಚರ್ ನೋಡಿದ್ರೆ ಸ್ಮಾಲ್ ಬಾಡಿ ಲಾಂಗ್ ಲೋವರ್ ವಿಕ್. ಅಂದ್ರೆ ಇಲ್ಲಿ ನೋಡೋದಾದ್ರೆ ಬಾಡಿ ಚಿಕ್ಕದಾಗಿದೆ,
ಕರೆಕ್ಟಾ? ನೆಕ್ಸ್ಟ್ ಲಾಂಗ್ ವಿಕ್ ಇದೆ ಅಲ್ವಾ? ಸೊ ಇದರಿಂದ ನಾವು ಹ್ಯಾಮರ್ ಕ್ಯಾಂಡಲ್ ಅಂತ ಕರಿತೀವಿ. ಓಕೆ, ಸಿಗ್ನಲ್ ನೋಡಿದರೆ ಬೈಯರ್ಸ್ ಡಿಫೆಂಡಿಂಗ್ ಸಪೋರ್ಟ್, ಅಂದ್ರೆ ಇಲ್ಲಿ ಬೈಯರ್ಸ್ ಹೈ ಆಗಿ ಮೇಲಕ್ಕೆ ಪುಷ್ ಮಾಡ್ತಿದ್ದಾರೆ. ಸೊ ಇದು ನೆಕ್ಸ್ಟ್ ರಿವರ್ಸ್ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ಇದನ್ನ ಎಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಕೀ ಝೋನ್ಸ್ ಗಳಲ್ಲಿ ಆಗುತ್ತೆ. ಓಕೆ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಕೀ ಝೋನ್ಸ್ ಗಳು ಯಾವ ತರ ಮಾರ್ಕ್ ಮಾಡಬೇಕು ಹೇಗೆ ಅಂತೆಲ್ಲ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದೀನಿ. ಸೊ ಆ ಕೀ ಝೋನ್ಸ್ ಅಲ್ಲಿ ಬಂದು 15 ಮಿನಿಟ್ಸ್ ಆರ್ 4 ಅವರ್ಸ್ 1 ಅವರ್ ಅಲ್ಲಿ ಏನಾದ್ರು ಹ್ಯಾಮರ್ ಕ್ಯಾಂಡಲ್ ಆಗಿದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಓಕೆ ಬೈಯರ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ. ಹಾಗೆ ಇದು ಸೆಲ್ಲರ್ ಕ್ಯಾಂಡ್ಲು, ಓಕೆ, ಸೆಲ್ಲಿಂಗ್ ಕ್ಯಾಂಡ್ಲು. ಈ ತರ ರೆಡ್ ಕ್ಯಾಂಡಲ್ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಇದ್ರು ಇಲ್ಲಿ ಯಾರು ಹೇಳಿ ಅಗ್ರೆಸಿವ್ ಇರೋದು? ಇವಾಗ ಓಪನ್ ಆಗಿರೋದು ಇಲ್ಲಿ, ಓಕೆ, ಕ್ಲೋಸ್ ಆಗಿರೋದು ಇಲ್ಲಿ. ಇದು ಓಪನ್ ಪ್ರೈಸು, ಇದು ಕ್ಲೋಸ್ ಪ್ರೈಸ್. ಮಾರ್ಕೆಟ್ ಏನಾಯ್ತು? ಓಪನ್ ಆಯ್ತು. ಸಡನ್ ಏನ್ ಮಾಡಿದ್ರು? ಸೆಲ್ಲರ್ಸ್ ಫುಲ್ ಪುಷ್ ಮಾಡ್ಕೊಂಡು ಕೆಳಗಡೆ ಗಂಟ ತಗೋದ್ರು. ಬಟ್ ಅಲ್ಲಿಂದ ಏನ್ ಮಾಡಿದ್ರು? ಬೈಯರ್ಸ್ ತಗೊಬಂದು ಇಲ್ಲಿಗೆ ಸ್ಟಾಪ್ ಮಾಡಿದ್ರು. ಈ ಕ್ಯಾಂಡಲ್ ನೋಡೋದಾದ್ರು ನಮಗೆ ಬೈಯರ್ಸೇ ಸ್ಟ್ರಾಂಗ್ ಅಂತ ಗೊತ್ತಾಗಿದ್ದು ಅಲ್ವಾ? ಸೊ ನೀವು ಕ್ಯಾಂಡಲ್ ನ ಅನಾಲಿಸಿಸ್ ಮಾಡೋದು ಈ ತರ ಇರಬೇಕು. ಓಕೆ, ಒಂದು ಕ್ಯಾಂಡಲ್ ನೋಡಿದ ತಕ್ಷಣ ಇಲ್ಲಿ ಬೈಯರ್ಸ್ ಹೆಂಗ್ ವರ್ಕ್ ಮಾಡ್ತಿದ್ದಾರೆ, ಸೆಲ್ಲರ್ಸ್ ಯಾವ ತರ ವರ್ಕ್ ಆಗ್ತಿದೆ ಅಂತ ಗೊತ್ತಾದಾಗ ನಿಮಗೆ ಮಾರ್ಕೆಟ್ ಸೈಕಾಲಜಿ ನೀಟಾಗಿ ಅರ್ಥ ಆದಾಗ ನಿಮಗೆ ಒಂದು ಪ್ರಿಡಿಕ್ಷನ್ ಅನ್ನೋದು ಕರೆಕ್ಟ್ ಸಿಗುತ್ತೆ, ಪ್ರೊಬಾಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿದರೆ ಮಾರ್ನಿಂಗ್ ಸ್ಟಾರ್. ಮೀನಿಂಗ್ ನೋಡಿದರೆ ಬಿಯರಿಶ್ ಟ್ರೆಂಡ್ ಮೇ ರಿವರ್ಸ್ ಬುಲ್ಲಿಶ್, ಅಂದ್ರೆ ಬಿಯರಿಶ್ ಟ್ರೆಂಡ್ ಇರುತ್ತೆ, ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಮಾರ್ನಿಂಗ್ ಸ್ಟಾರ್ ಬಂದ್ರೆ. ಸ್ಟ್ರಕ್ಚರ್ ನೋಡಿದರೆ ಒಂದು ಬಿಯರಿಶ್ ಕ್ಯಾಂಡಲ್ ಇರುತ್ತೆ, ಹಾಗೆ ಒಂದು ಸ್ಮಾಲ್ ಕ್ಯಾಂಡಲ್ ಇರುತ್ತೆ. ಇಲ್ಲಿ ನೋಡಿ ಈ ತರ ಒಂದು ಸ್ಮಾಲ್ ಕ್ಯಾಂಡಲ್ ಇರುತ್ತೆ, ಹಾಗೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್. ಹಾಗೆ ಇಲ್ಲಿ ನೋಡಿ ಇಲ್ಲೊಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಇದೆ. ಓಕೆ, ಇಲ್ಲಿ ನೀವು ನೋಡೋದಾದ್ರೆ ಸಿಂಪಲ್ ಆಗಿ ನೋಡಿ, ಇವಾಗ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅನ್ಕೊಳ್ಳಿ ಮಾರ್ಕೆಟ್. ಓಕೆ, ಈ ತರ ಬರ್ತಾ ಇದೆ, ಕೆಳಗಡೆ ಈ ತರ ರೆಡ್ ಕ್ಯಾಂಡಲ್ ಆಗಿದೆ, ಸಡನ್ ಗ್ಯಾಪ್ ಡೌನ್ ಆಯ್ತು. ಅಂದ್ರೆ ಇಲ್ಲಿಂದ ಸೆಲ್ಲರ್ಸ್ ಇಲ್ಲಿ ಕ್ಲೋಸ್ ಆಗಿದ್ದ ಪ್ರೈಸ್ ಇಲ್ಲೇ ಓಪನ್ ಆಗ್ಬೇಕಿತ್ತು ನೆಕ್ಸ್ಟ್ ಪ್ರೈಸ್, ಬಟ್ ಇನ್ನು ಸ್ವಲ್ಪ ಕೆಳಗಡೆ ಓಪನ್ ಆಗುತ್ತೆ. ಯಾಕೆ ಅಂತಂದ್ರೆ ಸೆಲ್ಲರ್ಸ್ ಅಷ್ಟು ಅಗ್ರೆಸಿವ್ಲಿ ಸೆಲ್ ಮಾಡಿರ್ತಾರೆ, ಅದರಿಂದ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಓಪನ್ ಆದಂಗೆ ಮಾರ್ಕೆಟ್ ಏನಾಯ್ತು? ಮೇಲ್ಗಡೆ ಇಲ್ಲಿ ಓಪನ್ ಆದಂಗೆ ಸ್ವಲ್ಪ ಮೇಲಕ್ಕೆ ಪುಷ್ ಮಾಡಿದ್ರು ಬೈಯರ್ಸ್, ಅಲ್ಲಿಂದ ಏನ್ ಮಾಡಿದ್ರು? ಸೆಲ್ಲರ್ಸ್ ತಗೊಬಂದು ಇಲ್ಲಿಗೆ ಪುಷ್ ಮಾಡಿದ್ರು. ಓಕೆ, ಸೆಲ್ಲರ್ಸ್ ಎಲ್ಲಿಗೆ? ಇಲ್ಲಿ ಗಂಟ ಪುಷ್ ಮಾಡಿದ್ರು ಅನ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿದ್ರು? ಬೈಯರ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಅನ್ನೋದು ಇಟ್ಟು. ಓಕೆ, ಇಲ್ಲಿ ನೋಡಿ ಮಾರ್ಕೆಟ್ ಕ್ಲೋಸ್ ಆಗಿರೋದು ಇಲ್ಲಿ, ಬಟ್ ಓಪನ್ ಪ್ರೈಸ್ ಇಲ್ಲಿ ಕೆಳಗಡೆ ಆಯ್ತು. ಓಕೆ, ಮಾರ್ಕೆಟ್ ಓಪನ್ ಆದಂಗೆ ಏನಾಯ್ತು? ಬೈಯರ್ಸ್ ಫುಲ್ ಅಗ್ರೆಸಿವ್ಲಿ ಪುಷ್ ಮಾಡಿದ್ರು ಮೇಲಕ್ಕೆ, ಬಟ್ ಅಲ್ಲಿಂದ ಸೆಲ್ಲರ್ಸ್ ಅಗ್ರೆಸಿವ್ಲಿ ಕೆಳಗಡೆ ಪುಷ್ ಮಾಡಿದ್ರು. ಅದಾದ್ಮೇಲೆ ಬೈಯರ್ಸ್ ಬಂದ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡ್ಕೊಂಡ್ರು. ಓಕೆ, ಈ ಕ್ಲೋಸ್ ಆದಂಗೆ ಮತ್ತೆ ಏನಾಯ್ತು? ಒಂದು ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ಬೈಯರ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಪ್ರೈಸ್ ಏನಾಗುತ್ತೆ? ಮತ್ತೆ ಇಲ್ಲಿ ಕ್ಲೋಸ್ ಆಗಿದ ತಕ್ಷಣ ಇಲ್ಲೇ ಓಪನ್ ಆಗ್ಬೇಕಿತ್ತು, ಬಟ್ ಪ್ರೈಸ್ ಏನಾಯ್ತು? ಸ್ವಲ್ಪ ಮೇಲೆ ಓಪನ್ ಆಯ್ತು. ಸೊ ಈ ಮೇಲೆ ಓಪನ್ ಆಗಿದೆ ಏನಕ್ಕೆ ಅಂತಂದ್ರೆ ಬೈಯರ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ. ಓಕೆ, ನೀವು ಒಂದು ವೀಕ್ ಅಲ್ಲಿ ಈ ವೀಕ್ ಎಲ್ಲ ಟ್ರೇಡ್ ನೋಡಿರ್ತೀರಾ. ನೆಕ್ಸ್ಟ್ ಮಂಡೇ ಅಥವಾ ಮಂಡೇ ಬೆಳಗ್ಗೆ ಮಾರ್ನಿಂಗ್ ತೆಗೆದು ನೋಡ್ಬೇಕಾದ್ರೆ ಒಂದು ಗ್ಯಾಪ್ ಅನ್ನೋದು ಕಾಣಿಸ್ತಿರುತ್ತೆ ಕೆಲವೊಂದು ಚಾರ್ಟ್ ಅಲ್ಲಿ. ಯಾಕೆ ಗ್ಯಾಪ್ ಕಾಣಿಸ್ತಿರುತ್ತೆ ಅಂತಂದ್ರೆ ಅದೇನಾದ್ರು ಕೆಳಗಡೆ ಗ್ಯಾಪ್ ಆಗಿದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ, ಹಾಗೆ ಮೇಲ್ಗಡೆ ಗ್ಯಾಪ್ ಇದ್ರೆ ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ. ಸೊ ಇಲ್ಲಿ ನೋಡಿ ಫಸ್ಟ್ ಗ್ಯಾಪ್ ಡೌನ್ ಆಗಿತ್ತು, ಸೆಲ್ಲರ್ ಸ್ಟ್ರಾಂಗ್ ಇದ್ರು, ಬಟ್ ನೆಕ್ಸ್ಟ್ ಗ್ಯಾಪ್ ಅಪ್ ಆಯ್ತು, ಸೊ ಬೈಯರ್ ಸ್ಟ್ರಾಂಗ್ ಆದ್ರು. ನೆಕ್ಸ್ಟ್ ಏನಾಯ್ತು? ಈ ಕ್ಯಾಂಡಲ್ 50% ಗಿಂತ ಅಬೋವ್ ಮೇಲೆ ಕ್ಲೋಸ್ ಆದ್ರೆ ಅದನ್ನ ನಾವು ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಈ 3 ಕ್ಯಾಂಡಲ್ ಇರುತ್ತೆ ಮಾರ್ನಿಂಗ್ ಸ್ಟಾರ್ ಅಲ್ಲಿ. ಓಕೆ, ಇದೇನ್ ಹೇಳುತ್ತೆ ಅಂತಂದ್ರೆ ಬೈಯರ್ ಸ್ಟ್ರೆಂತ್ ನ ತೋರಿಸುತ್ತೆ. ಇಲ್ಲಿಂದ ನಮಗೆ ಔಟ್ಕಮ್ ಏನ್ ಸಿಗ್ಬೋದು? ಇಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಯಾವ್ದಾದ್ರು ಒಂದು ಸ್ಟ್ರಾಂಗೆಸ್ಟ್ ಸಪೋರ್ಟ್ ಝೋನ್ ಅಲ್ಲಿ ಅಂತ ಅನ್ಕೊಳ್ಳಿ. ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಆಯ್ತು, ಇಲ್ಲೊಂದು ಕ್ಯಾಂಡಲ್ ಆಯ್ತು, ಇಲ್ಲೊಂದು ಚಿಕ್ಕ ಕ್ಯಾಂಡಲ್ ಆಯ್ತು, ನೆಕ್ಸ್ಟ್ ಇದನ್ನ ಮೀರಿ ಇನ್ನೊಂದು ಕ್ಯಾಂಡಲ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರ್ತಿದ್ದು ಮೇಲಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದ ಪ್ಯಾಟರ್ನ್ಸ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಮಾರ್ನಿಂಗ್ ಸ್ಟಾರ್ ಕ್ಯಾಂಡಲ್ ಹೇಗೇನೆ ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಬಿಯರಿಶ್ ಎಂಗಲ್ಫಿಂಗ್. ಬುಲ್ಲಿಶ್ ಎಂಗಲ್ಫಿಂಗ್ ಯಾವ ತರ ಇತ್ತು ಅದೇ ತರನೇ ಬಿಯರಿಶ್ ಎಂಗಲ್ಫಿಂಗ್. ಮೀನಿಂಗ್ ನೋಡೋದಾದ್ರೆ ಸ್ಟ್ರಾಂಗ್ ಸೆಲ್ಲರ್ಸ್ ಎಂಟರ್ ಮಾರ್ಕೆಟ್. ಇವಾಗ ನೋಡಿ ಬೈಯರ್ಸ್ ಇದು ಯಾವತ್ತು ನಮಗೆ ಕಾಣೋದು ಎಲ್ಲಿ ಅಂತಂದ್ರೆ ಈ ತರ ಒಂದು ಸ್ವಿಂಗ್ ಹೈ ಅಲ್ಲಿ ಆಗಿರುತ್ತೆ ಇದು ಕಾಣೋದು. ಓಕೆ, ಈ ತರ ಸ್ವಿಂಗ್ ಹೈ ಅಲ್ಲಿ ಈ ಪ್ಲೇಸ್ ಅಲ್ಲಿ ಕಾಣಿಸ್ತಿರುತ್ತೆ. ಓಕೆ, ಇಲ್ಲಿ ನೋಡಿ ಬೈಯರ್ಸ್ ಸ್ಟ್ರಾಂಗ್ ಆಗಿ ಬೈ ಮಾಡ್ಕೊಂಡು ಹೋದ್ರು, ಒಂದು ಗ್ರೀನ್ ಕ್ಯಾಂಡಲ್ ಆಗಿದೆ, ಅಲ್ಲಿಂದ ಇದನ್ನ ತಿನ್ಕೊಳಕ್ಕೆ ಇನ್ನೊಂದು ಕ್ಯಾಂಡಲ್ ಏನಾದ್ರು ಫಾರ್ಮ್ ಆದ್ರೆ, ಒಂದು ಬಿಯರಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅದನ್ನ ನಾವು ಬಿಯರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಅಂತ ಕರೆಯೋದು. ಓಕೆ, ಸ್ಟ್ರಾಂಗ್ ಸೆಲ್ಲರ್ಸ್ ಎಂಟರ್ ಮಾರ್ಕೆಟ್. ಇಲ್ಲಿ ಏನಾಗ್ತಾರೆ? ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಎಂಟರ್ ಆಗ್ತಾರೆ. ಸ್ಟ್ರಕ್ಚರ್ ನೋಡಿದ್ರೆ ಬಿಗ್ ಬಿಯರಿಶ್ ಕ್ಯಾಂಡಲ್ ಕವರ್ಸ್ ಪ್ರೀವಿಯಸ್ ಬುಲ್ಲಿಶ್ ಕ್ಯಾಂಡಲ್. ನಾನು ಹೇಳ್ದಂಗೆ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಒಂದು ಬಿಯರಿಶ್ ಕ್ಯಾಂಡಲ್ ಏನ್ ಮಾಡುತ್ತೆ? ಕವರ್ ಮಾಡುತ್ತೆ, ಅಂದ್ರೆ ನುಂಗ್ಕೊಳ್ಳೋ ತರ ಇರುತ್ತೆ. ಎಂಗಲ್ಫಿಂಗ್ ಅಂತಂದ್ರೆ ನುಂಗ್ಕೊಳ್ಳೋದು. ಓಕೆನಾ?
ಸೊ ನುಂಗ್ಕೊಳ್ಳೋ ತರ ಇದ್ರೆ ಅಲ್ಲಿಂದ ಪಾಸಿಬಲ್ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅಂತ. ಸೊ ಇದು ಯಾವ್ದಾದ್ರು ಒಂದು ಕೀ ಝೋನ್ ಅಂತ ಅನ್ಕೊಳ್ಳಿ. ಓಕೆ, ಕೀ ಝೋನ್ಸ್ ಗೊತ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೋತಾ ಬನ್ನಿ, ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓಕೆ, ಸೊ ಈ ವಿಡಿಯೋ ಸ್ಟಾರ್ಟಿಂಗ್ ಯಾರ್ಯಾರು ನೋಡ್ತಿದ್ದೀರಾ, ನಾನು ಪಾರ್ಟ್ 1 ಇಂದಾನೇ ಆಗ್ತಾ ಬಂದಿದ್ದೀನಿ. ನಿಮ್ಗೆ ಏನೂ ಗೊತ್ತಿಲ್ಲ ಟ್ರೇಡಿಂಗ್ ಬಗ್ಗೆ ಅಂದ್ರೂ ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಕೀ ಲೆವೆಲ್ಸ್ ಏನು, ಯಾವ ತರ ಮಾರ್ಕ್ ಮಾಡ್ಬೇಕು ಅಂತೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ಕೀ ಝೋನ್ಸ್ ಅಲ್ಲಿ ಇಲ್ಲಿ ತಲುಪಿ ಏನಾದ್ರೂ ಈ ತರ ಬಿಯರಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಏನಾರ ಆದ್ರೆ ಅಲ್ಲಿಂದ ನೀವು ಒಂದು ಎಂಟ್ರಿ ಅನ್ನೋದು ನೋಡ್ಬೋದು. ಓಕೆ, ಇದರದೆಲ್ಲ ಇನ್ ಡೀಟೇಲ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಇವಾಗ ಕನ್ಫ್ಯೂಷನ್ ಬೇಡ, ಯಾವ್ಯಾವ ಕ್ಯಾಂಡಲ್ಸ್ ಇದೆ ಅಂತ ಅನ್ನೋದು ತಿಳ್ಕೊಳ್ಳಿ. ಸಿಗ್ನಲ್ ನೋಡೋದಾದ್ರೆ ಪಾಸಿಬಲ್ ಡೌನ್ವರ್ಡ್ ರಿವರ್ಸಲ್, ಅಂದ್ರೆ ಇಲ್ಲಿಂದ ಡೌನ್ವರ್ಡ್ಸ್ ಬರೋ ಚಾನ್ಸಸ್ ಹೈ ಇದೆ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಅದೇ ತರ ನೋಡೋದಾದ್ರೆ ಶೂಟಿಂಗ್ ಸ್ಟಾರ್, ಹ್ಯಾಮರ್ದು ರಿವರ್ಸ್ ಕ್ಯಾಂಡಲ್ ನೇ ನಾವು ಶೂಟಿಂಗ್ ಸ್ಟಾರ್ ಅಂತ ಕರೆಯೋದು. ಓಕೆ, ಮೀನಿಂಗ್ ನೋಡಿದ್ರೆ ಸ್ಟ್ರಾಂಗ್ ರಿಜೆಕ್ಷನ್ ಫ್ರಮ್ ಹೈಯರ್ ಪ್ರೈಸ್. ಅಲ್ಲಿ ನಾವು ಹ್ಯಾಮರ್ ಅಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಫ್ರಮ್ ಲೋವರ್ ಪ್ರೈಸ್ ಇಂದ ನೋಡಿದ್ವಿ. ಅದೇ ಇಲ್ಲಿ ನೋಡೋದಾದ್ರೆ ಹೈ ಇಂದ ಲೋ ಹೋಗುತ್ತೆ. ಸೊ ರಿವರ್ಸ್, ಹ್ಯಾಮರು ಅಲ್ಲಿ ಸ್ಟ್ರೈಟ್ ಆಗಿತ್ತು, ಇಲ್ಲಿ ಅದರದೇ ಆಪೋಸಿಟ್ ಸೈಡ್. ಓಕೆ, ಇಲ್ಲಿ ನೋಡೋದಾದ್ರೆ ಸ್ಟ್ರಾಂಗ್ ರಿಜೆಕ್ಷನ್ ಫ್ರಮ್ ಹೈಯರ್ ಪ್ರೈಸ್. ಹಾಗೆ ಸ್ಟ್ರಕ್ಚರ್ ನೋಡಿದ್ರೆ ಸ್ಮಾಲ್ ಬಾಡಿ ಲಾಂಗ್ ಅಪ್ಪರ್ ವೀಕ್, ಅಲ್ಲಿ ಲೋವರ್ ವೀಕ್ ಇತ್ತು, ಇಲ್ಲಿ ಅಪ್ಪರ್ ವೀಕ್ ಇದೆ. ಹಾಗೆ ಸಿಗ್ನಲ್ ನೋಡೋದಾದ್ರೆ ಸೆಲ್ಲರ್ಸ್ ಡಿಫೆಂಡಿಂಗ್ ರೆಸಿಸ್ಟೆನ್ಸ್, ಅಂದ್ರೆ ಸೆಲ್ಲರ್ಸ್ ಡಿಫೆಂಡ್ ಮಾಡ್ತಿದ್ದಾರೆ. ಇವಾಗ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಇವಾಗ ನೀವು ಒಂದು ಕೀ ಝೋನ್ಸ್ ಗಳು ಮಾರ್ಕ್ ಮಾಡಿದೀರಾ, ಈ ರೆಸಿಸ್ಟೆನ್ಸ್ ಅಲ್ಲಿ ಏನಾದ್ರು ಈ ಎರಡು ಕ್ಯಾಂಡಲ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡಲ್ ಫಾರ್ಮ್ ಆದ್ರೆ, ಈ ತರ ಲಾಂಗ್ ರಿಜೆಕ್ಷನ್ ಬಂದು ಈ ತರ ಒಂದು ಹ್ಯಾಮರ್ ಆದ್ರೆ ಅಲ್ಲಿಂದ ಪಾಸಿಬಲ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನೋಡಿ, ಓಪನ್ ಆಗಿರೋದು ಇಲ್ಲಿ, ಆಮೇಲೆ ಏನ್ ಮಾಡಿರೋ ಸೆಲ್ಲರ್ಸ್ ಪುಷ್ ಮಾಡ್ಕೊಂಡು ಲೋ ಗಂಟೆ ತಗೋದ್ರು, ಮತ್ತೆ ಬೈಯರ್ಸ್ ಪುಷ್ ಮಾಡ್ಕೊಂಡು ಹೈ ಗಂಟೆ ತಗೋದ್ರು. ಆದ್ರೂ ಅಲ್ಲಿಂದ ಸೆಲ್ಲರ್ಸ್ ಮತ್ತೆ ಪುಷ್ ಮಾಡಿ ಏನ್ ಮಾಡಿದ್ರು, ಇಲ್ಲಿಗೆ ಕ್ಲೋಸ್ ಇಟ್ರು. ಸೊ ಇಲ್ಲಿ ಕ್ಲೋಸ್ ಇಟ್ಟಾಗ ಯಾರು ಅಗ್ರೆಸಿವ್ ಇದ್ದಾರೆ, ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ. ಬೈಯರ್ ಸ್ಟ್ರಾಂಗ್ ಇದ್ರೆ ಇದನ್ನ ಮೀರಿ ಹೋಗೋರು, ಈ ಹೈನ ಬ್ರೇಕ್ ಮಾಡಿ ಹೋಗೋರು. ಓಕೆ, ಅವ್ರು ಇಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ರಿಂದ ಓಪನ್ ಪ್ರೈಸ್ ಗಿಂತ ಕೆಳಗಡೆ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಈವ್ನಿಂಗ್ ಸ್ಟಾರ್. ನೀವು ಮಾರ್ನಿಂಗ್ ಸ್ಟಾರ್ ನೋಡ್ದಂಗೆ ಅದರದ್ದು ಆಪೋಸಿಟ್ ಈವ್ನಿಂಗ್ ಸ್ಟಾರ್. ಮೀನಿಂಗ್ ನೋಡಿದ್ರೆ ಬುಲ್ಲಿಶ್ ಟ್ರೆಂಡ್ ಮೇ ರಿವರ್ಸಲ್ ಬಿಯರ್ಸ್. ಇದು ಅಷ್ಟೇ, ಯಾವ್ದಾದ್ರು ರೆಸಿಸ್ಟೆನ್ಸ್ ಕೀಸ್ ಅಲ್ಲಿ, ಕೀ ಝೋನ್ಸ್ ಅಲ್ಲಿ, ಕೀ ಝೋನ್ಸ್ ನಿಮಗೆ ನಾನು ಹೇಳದ್ನಲ್ವಾ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದವ್ರಿಗಾದ್ರೆ ಗೊತ್ತಿರುತ್ತೆ. ಓಕೆ, ಈ ಕೀ ಝೋನ್ಸ್ ಅಲ್ಲಿ ಈ ತರ ಪ್ಯಾಟರ್ನ್ ಏನಾದ್ರು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಏನಾದ್ರು ಫಾರ್ಮ್ ಆದ್ರೆ ಅಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಓಕೆ, ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಮಾರ್ಕೆಟ್. ಇದೇನಾದ್ರೂ ಫಾರ್ಮ್ ಆಯ್ತು ಅಂತ ಝೋನ್ಸ್ ಅಲ್ಲಿ ಅಂತಂದ್ರೆ, ಅಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಗ್ಯಾಪ್ ಅಪ್ ಆಗಿ ಒಂದು ಚಿಕ್ಕ ಕ್ಯಾಂಡಲ್ ಬಂದು ಅಲ್ಲಿಂದ ಗ್ಯಾಪ್ ಡೌನ್ ಆಗಿ ಓಪನ್ ಆದ್ರೆ, ಅಂದ್ರೆ ಈ 50% ಗಿಂತ ಕೆಳಗಡೆ ಕ್ಲೋಸ್ ಆಗ್ಬೇಕು. ಓಕೆ, ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆದ್ರೆ ಅದನ್ನ ನಾವು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಸ್ಟ್ರಕ್ಚರ್ ನೋಡಿದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಇರಬೇಕು, ಒಂದು ಸ್ಮಾಲ್ ಕ್ಯಾಂಡಲ್ ಇರಬೇಕು, ಹಾಗೆ ಒಂದು ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್ ಇರಬೇಕು. ಅರ್ಥ ಆಯ್ತಲ್ವಾ. ಇವಾಗ ಇಲ್ಲಿ ನೋಡಿ, ಈವ್ನಿಂಗ್ ಸ್ಟಾರ್ ಅಲ್ಲಿ ಓಪನ್ ಆಗಿದ್ ಪ್ರೈಸ್ ಇಲ್ಲಿ, ಕ್ಲೋಸ್ ಆಗಿದ್ ಇಲ್ಲಿ. ಸೊ ಬೈಯರ್ಸ್ ಸ್ಟ್ರಾಂಗ್ ಇದೆ. ಇಲ್ಲಿ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದಾಗ್ಲೂ ಬೈಯರ್ಸ್ ಸ್ಟ್ರಾಂಗ್ ಇದೆ. ಓಕೆ, ಗ್ಯಾಪ್ ಅಪ್ ಆದಂಗೆ ನೆಕ್ಸ್ಟ್ ಗ್ಯಾಪ್ ಡೌನ್ ಆಯ್ತು. ಸೊ ಸೆಲ್ಲರ್ಸ್ ಅಗ್ರೆಸಿವ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲೂ ಓಪನ್ ಆಯ್ತು, ಕ್ಲೋಸಿಂಗ್ ನೋಡಿದ್ರೆ ಇದ್ರಕ್ಕಿಂತ 50% ಕೆಳಗಡೆ ಕ್ಲೋಸ್ ಆಯ್ತು. ಸೊ ಇವಾಗ ಏನ್ ಹೇಳ್ತಿದೆ, ಬೈಯರ್ಸ್ ಇಷ್ಟೊತ್ತು ಸ್ಟ್ರಾಂಗ್ ಇದ್ರು, ಅಲ್ಲಿಂದ ಇವಾಗ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಈ ಪ್ಯಾಟರ್ನ್ಸ್ ಗಳೆಲ್ಲ ನಿಮಗೆ ನೆನಪಿರ್ಬೇಕು. ಆಕ್ಚುಲಿ ನಿಮಗೆ ಪ್ಯಾಟರ್ನ್ಸ್ ನೋಡ್ತಾ ಹೋದ್ರೆ ತುಂಬಾ ಪ್ಯಾಟರ್ನ್ಸ್ ಇದೆ, 40+ ಪ್ಯಾಟರ್ನ್ಸ್ ಗಳಿದಾವೆ. ಬಟ್ ನಮಗೆ ಅದು ಯಾವ್ದು ಬೇಕಾಗಿಲ್ಲ, ಯಾಕಂದ್ರೆ ನಮಗೆ ಕೆಲವೊಂದು ಪ್ಯಾಟರ್ನ್ಸ್ ಗಳು ಮಾತ್ರ ಅವಾಗ ಆಗ್ತಾನೆ ಇರುತ್ತೆ. ಓಕೆ, ಎಂಗಲ್ಫಿಂಗು, ಹ್ಯಾಮರು, ಹರಾಮಿ, ಹಾಗೆ ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರು, ಬಿಯರಿಶ್ ಎಂಗಲ್ಫಿಂಗು, ಇದೇ ಮೇನ್ ಕ್ಯಾರೆಕ್ಟರ್, ಮೀನ್ಸ್ ಮೇನ್ ಪ್ಯಾಟರ್ನ್ಸ್ ಗಳಾಗಿರುತ್ತೆ. ಅದ್ ಬಿಟ್ಟು ಇನ್ನೂ ಇದೆ ಸ್ಪಿನ್ನಿಂಗ್ ಟಾಪು, ಡೋಜಿ, ಇನ್ನೂ ತುಂಬಾ ಪ್ಯಾಟರ್ನ್ಸ್ ಗಳು ಇದಾವೆ. ಓಕೆ, ಅದು ಯಾವ್ದು ನಮಗೆ ಅವಶ್ಯಕತೆ ಇಲ್ಲ. ಕಲಿಬೇಕು ಅಂತಂದವ್ರು ಕಲಿಬಹುದು. ನಿಮಗೇನಾದ್ರೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಲ್ಲಾ ಪ್ಯಾಟರ್ನ್ಸ್ ವಿಡಿಯೋ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ. ಓಕೆ, ಇವಾಗ್ಲೇ ವಿಡಿಯೋನ ಪಾಸ್ ಮಾಡ್ಬಿಟ್ಟು ನಿಮಗೆ ಬೇಕು ಅಂತಂದ್ರೆ ಮಾತ್ರ ಹಾಕಿ, ಇಲ್ಲ ಬೇಡ ಇಷ್ಟೇ ಸಾಕು ಅಂತಂದ್ರೆ ಸಾಕು. ಓಕೆ, ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಾಗ ನನಗೆ ಇದು ಸಿಂಗಲ್ ಪ್ಯಾಟರ್ನ್ಸ್ ಬೇರೆ, ಮೀನ್ಸ್ ಸಿಂಗಲ್ ಕ್ಯಾಂಡಲ್ಸೇ ಇರುತ್ತೆ ಅದರಲ್ಲಿ. ಓಕೆ, ಅದನ್ನ ಸಿಂಗಲ್ ಪ್ಯಾಟರ್ನ್ಸ್ ಅಂತ ಕರೀತಾರೆ, ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ್ಸ್ ಅಂತ. ಹಾಗೆ ಡಬಲ್ ಕ್ಯಾಂಡಲ್, ಇವಾಗ ಎಂಗಲ್ಫಿಂಗ್ ಎಲ್ಲ ಡಬಲ್ ಕ್ಯಾಂಡಲ್ ಇಂದ ನಾವು ಒಂದು ಪ್ಯಾಟರ್ನ್ಸ್ ನ ಐಡೆಂಟಿಫೈ ಮಾಡೋದು. ಸೊ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇತ್ತು. ಹಾಗೆ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ತ್ರಿಬಲ್ ಕ್ಯಾಂಡಲ್ಸ್ ಇಂದ ಐಡೆಂಟಿಫೈ ಮಾಡೋದು. ಸೊ ಅದು ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂತ ಇತ್ತು. ಎಲ್ಲದರಲ್ಲೂ 8 ವೆರೈಟಿ ಇತ್ತು. ಸೊ ಇದನ್ನ ಕಲಿಯಕ್ಕೆ ನನಗೆ 3 ಮಂತ್ಸ್ ಆಗಿತ್ತು. ಯಾಕೆ 3 ಮಂತ್ಸ್ ಅಂತಂದ್ರೆ ಇದು ನೆನ್ಪಿಟ್ಕೊಳಕ್ ಆಗಲ್ಲ. ಸೊ ನಾನೇನ್ ಮಾಡಿದೆ, ನಾನ್ ಮಲ್ಕೊಳ್ಳೋ ವಾಲಿಗೆ ಎಲ್ಲದನ್ನು ಅಂಟಿಸ್ಕೊಂಡು ಡೈಲಿ ಪ್ರತಿದಿನ ಮಾರ್ನಿಂಗು ಸಂಜೆ ಅದನ್ನ ಓದ್ಕೋತಾ ಇದ್ದೆ. ಓದಿ ಓಕೆ, ಇದು ಈ ತರ ಅಂತ.
ಸೊ ಹಾಗಾಗಿ ನನಗೆ ಅದೆಲ್ಲಾ ಕ್ಯಾಂಡಲ್ಸ್ ಕಣ್ಣಿಗೆ ಕಾಣಕ್ ಸ್ಟಾರ್ಟ್ ಆಯ್ತು. ಸೊ ಅದ್ರ ಹೆಸರುಗಳು ನೆನಪಾಯ್ತು. ಇದ್ರ ಹೆಸರುಗಳು ಗೊತ್ತಿಲ್ಲ ಅಂದ್ರೂ ನೀವು ಕಷ್ಟ ಆಗುತ್ತೆ. ಯಾಕಂತಂದ್ರೆ ನಿಮಗೆ ಒಂದು ಟ್ರೇಡ್ ತಗೋಬೇಕಾದ್ರೆ ಇದು ಯಾವ್ದು ಪ್ಯಾಟರ್ನ್ಸ್ ಎಲ್ಲೋ ನೋಡ್ದಂಗೈತಲ್ಲ ಅಂತ ಅನ್ಸುತ್ತೆ. ಬಟ್ ನಿಮಗೆ ರಿವರ್ಸ್ ಆಗುತ್ತಾ ಇಲ್ವಾ ಅಂತೆಲ್ಲ ಗೊತ್ತಾಗಲ್ಲ. ಇನ್ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಆಗೋದು ಮಿಸ್ ಮಾಡಬೇಡಿ. ಸೊ ಅವಾಗ ನಿಮಗೆ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ನಾನು ಇದಕ್ಕೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಓಕೆನಾ? ವೈ ವಿಕ್ಸ್ ಆರ್ ಇಂಪಾರ್ಟೆಂಟ್? ಯಾಕೆ ವಿಕ್ಸ್ ಅನ್ನೋದು ಇಂಪಾರ್ಟೆಂಟ್? ಲಾಂಗ್ ವಿಕ್ ಶೋಸ್ ರಿಜೆಕ್ಷನ್, ಲಿಕ್ವಿಡಿಟಿ ಸ್ವೀಪ್, ಮಾರ್ಕೆಟ್ ಮ್ಯಾನಿಪುಲೇಷನ್. ಲಾಂಗ್ ವಿಕ್ ನಮ್ಗೆ ಯಾವತ್ತು ಏನ್ ತೋರಿಸುತ್ತೆ ಅಂತಂದ್ರೆ ಮಾರ್ಕೆಟ್ ರಿಜೆಕ್ಷನ್ ಆಗಕ್ ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಇವಾಗ ಇದೊಂದು ರೆಸಿಸ್ಟೆನ್ಸ್ ಅನ್ಕೊಳ್ಳಿ, ಇಲ್ಲಿಂದ ಒಂದು ವಿಕ್ ಬರ್ತಾ ಇದೆ ಅಂತಂದ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ ಅಂತ ಅರ್ಥ. ಓಕೆ, ಸೊ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗೆ ನೋಡಿ, ಇಲ್ಲಿ ತುಂಬಾ ಸಲ ಇಲ್ಲಿ ಗಂಟ ಟಚ್ ಮಾಡಿ ಹೋಗಿರುತ್ತೆ ಅನ್ಕೊಳ್ಳಿ. ಸೊ ಈ ಕ್ಯಾಂಡಲ್ ಏನಾದ್ರು ಹೋಗಿ ಕೆಳಗಡೆ ಬರ್ತಿದೆ ಅಂತಂದ್ರೆ ಲಿಕ್ವಿಡಿಟಿ ಸ್ವೀಪ್ ಆದಂಗೂ ಆಗುತ್ತೆ. ಓಕೆ, ಲಿಕ್ವಿಡಿಟಿ ಸ್ವೀಪ್ ಗೊತ್ತಿಲ್ಲ ಅಂದ್ರೂ ಪ್ರೀವಿಯಸ್ ವಿಡಿಯೋದಲ್ಲಿ ಐತೆ, ಹೋಗಿ ನೀವು ನೋಡ್ಬೋದು. ಓಕೆ, ಹಾಗೆ ಮಾರ್ಕೆಟ್ ಮ್ಯಾನಿಪುಲೇಷನ್. ಮಾರ್ಕೆಟ್ ಏನ್ ಮಾಡ್ತಾರೆ, ಬಿಗ್ ಪ್ಲೇಯರ್ಸ್ ಈ ತರ ರಿಜೆಕ್ಷನ್ ಕ್ಯಾಂಡಲ್ ಬಂದು ಮ್ಯಾನಿಪುಲೇಟ್ ಮಾಡಿ ಅವ್ರ ಎಂಟ್ರೀಸ್ ಗಳು ಅಲ್ಲಿಂದ ಪ್ಲೇಸ್ ಮಾಡ್ತಾರೆ. ಸೊ ಈ ತರ ವಿಕ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಅದೆಲ್ಲಾರು ಒಂದು ಲಿಕ್ವಿಡಿಟಿ ಸ್ವೀಪ್ ಏನಾರು ಆಗಿದ್ರೆ ನೀವು ಕಣ್ಮುಚ್ಚೆ ಎಂಟ್ರಿನ ತಗೋಬಹುದು. ಎಕ್ಸಾಂಪಲ್ ನೋಡೋದಾದ್ರೆ ಲಾಂಗ್ ಅಪ್ಪರ್ ವಿಕ್ ಸೆಲ್ಲರ್ಸ್ ರಿಜೆಕ್ಷನ್ ಹೈಯರ್ ಪ್ರೈಸಸ್. ಏನಾದ್ರು ಲಾಂಗ್ ಅಪ್ಪರ್ ವಿಕ್ ಏನಾದ್ರು ಬರ್ತಿದೆ ಅಂತಂದ್ರೆ ಸೆಲ್ಲರ್ಸ್ ಅಲ್ಲಿಂದ ಅಗ್ರೆಸಿವ್ ಆಗಿ ಸೆಲ್ ಮಾಡಕ್ ಕೂತಿದ್ದಾರೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಡೋಂಟ್ ಟ್ರೇಡ್ ಪ್ಯಾಟರ್ನ್ಸ್ ಅಲೋನ್. ಯಾವತ್ತು ಬರೀ ಒಂದು ಪ್ಯಾಟರ್ನ್ ಗೆ ಸ್ಟಿಕ್ ಆನ್ ಆಗಿ ಯಾವತ್ತು ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ವರ್ಕ್ ಬೆಟರ್ ವಿತ್. ಈ ಕ್ಯಾಂಡಲ್ ಸ್ಟಿಕ್ ಯಾವಾಗೆಲ್ಲ ವರ್ಕ್ ಆಗುತ್ತೆ ಅಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಕ್ಯಾಂಡಲ್ ಸ್ಟಿಕ್ ಜೊತೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಕೀ ಲೆವೆಲ್ಸ್ ಗಳು ಮಾರ್ಕ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಒಳ್ಳೆ ಅಕ್ಯುರಸಿ ಪ್ರೊಬಬಿಲಿಟಿ ಅನ್ನೋ ಸಿಗುತ್ತೆ. ಹಾಗೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಪ್ರೊಬಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗೆ ಲಿಕ್ವಿಡಿಟಿ, ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಅಲ್ಲಿ ಸ್ವೀಪ್ ಆದಾಗ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಪ್ರೊಬಬಿಲಿಟಿ ಅನ್ನೋ ಸಿಗುತ್ತೆ. ಹಾಗೆ BOS ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಇವೆರಡರಲ್ಲೂ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮಗೆ ಪ್ರೊಬಬಿಲಿಟಿ ಅನ್ನೋ ಸಿಗುತ್ತೆ. ಯಾಕೆ ಅಂತಂದ್ರೆ ಇವಾಗ ನೋಡಿ, ಇವಾಗ ಮಾರ್ಕೆಟಿಂಗ್ಗೆ ಬುಲ್ಲಿಶ್ ಹೋಗ್ತಾ ಇರುತ್ತೆ. ಓಕೆ, ಈ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ರಿಜೆಕ್ಷನ್ ಕ್ಯಾಂಡಲ್ ಕಾಣಿಸ್ತು, ಮೀನ್ಸ್ ಮಾರ್ಕೆಟ್ ಈ ತರ ಒಂದು ರಿಜೆಕ್ಷನ್ ಕ್ಯಾಂಡಲ್ ಕಾಣಿಸ್ತು ಅಂತ ಅನ್ಕೊಳ್ಳಿ. ನೀವೇನ್ ಮಾಡಿದ್ರೆ, ಓಕೆ ರಿಜೆಕ್ಷನ್ ಕ್ಯಾಂಡಲ್ ಬಂತು, ಇಲ್ಲಿಂದ ಸೆಲ್ ಮಾಡೋಣ ಅಂತ ಅನ್ಕೊಂಡು ಏನಾದ್ರು ಸೆಲ್ ಮಾಡಿದ್ರೆ ಅದ್ ಮಾರ್ಕೆಟ್ ಏನಾಯ್ತು ನೆಕ್ಸ್ಟ್ ಮತ್ತೆ ಹೈಯರ್ ಐ ಮಾಡೋ ಚಾನ್ಸಸ್ ಇದೆ. ಸೊ ಅದರಿಂದ ಯಾವತ್ತು ಮೇನ್ ಕೀ ಲೆವೆಲ್ಸ್ ಏನಿದೆ ಅದನ್ನ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಓಕೆ, ಪ್ಯಾಟರ್ನ್ಸ್ ಒಂದೇ ಕಾಣಿಸ್ತಿದೆ ಅಂತ ಅನ್ಕೊಂಡು ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಬೆಸ್ಟ್ ಪ್ಲೇಸ್ ಟು ಯೂಸ್ ಪ್ಯಾಟರ್ನ್ಸ್. ಎಲ್ಲೆಲ್ಲಿ ನಾವು ಪ್ಯಾಟರ್ನ್ಸ್ ಗಳನ್ನ ಯೂಸ್ ಮಾಡ್ಬೋದು. ನಾನು ಹೇಳ್ದಂಗೆ ಹೆಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಎಲ್ಲೆಲ್ಲಿರುತ್ತೆ, ರೆಸಿಸ್ಟೆನ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಪ್ಯಾಟರ್ನ್ಸ್ ಗಳು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಕೊಂಡು ಎಂಟ್ರಿ ತಗೋಬಹುದು. ಹಾಗೆ ಲಿಕ್ವಿಡಿಟಿ ಝೋನ್ಸ್ ಎಲ್ಲೆಲ್ಲಿ ಲಿಕ್ವಿಡಿಟೀಸ್ ಇರುತ್ತೆ ಅಲ್ಲಿ ನೀವು ಐಡೆಂಟಿಫೈ ಮಾಡ್ಬೋದು. ಹಾಗೆ ಆಫ್ಟರ್ ಸ್ಟಾಪ್ ಪಾಯಿಂಟ್ಸ್ ಯಾವ ತರ ಆಗುತ್ತೆ, ಈಕ್ವಲೈಸ್ ಮತ್ತೆ ಈಕ್ವಲ್ ಲೋಸ್ ಅಲ್ಲಿ ಸ್ಟಾಪ್ ಅಂಟ್ ಆಗುತ್ತೆ. ಸೊ ಅಂಟಾದಾಗ ಅಲ್ಲಿಂದ ನೀವು ಈ ಪ್ಯಾಟರ್ನ್ಸ್ ಗಳನ್ನ ನೋಡ್ಕೊಂಡು ತಗೋಬಹುದು. ಹಾಗೆ ಕೀ ಸ್ಟ್ರಕ್ಚರ್ ಏರಿಯಾಸ್, ನಾನು ಹೇಳಿದ್ದೆ ಕೀ ಲೆವೆಲ್ಸ್, ಕೀ ಝೋನ್ಸ್ ಅಂತ. ಕೀ ಲೆವೆಲ್ಸ್ ಗಳಲ್ಲಿ ನೀವು ಎಂಟ್ರೀಸ್ ನ ಮಾಡ್ಕೊಂಡು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಒಂದು ಪ್ಯಾಟರ್ನ್ಸ್ ಗಳು ಯಾವ್ದಾರು ಫಾರ್ಮ್ ಆಗ್ತಿದೆ, ಇದ್ರಲ್ಲಿ ಯಾವ್ದಾರು ಫಾರ್ಮ್ ಆಗ್ತಿದೆ ಅಂದ್ರೆ ಎಂಟ್ರಿನ ತಗೋಬಹುದು. ಓಕೆನಾ? ನಾನು ಪ್ರತಿಯೊಂದು ಕಾನ್ಸೆಪ್ಟಿಗೂ ಒಂದೊಂದು ಸ್ಟ್ರಾಟಜಿ ಅನ್ನೋದು ಕೊಟ್ಟಿದ್ದೀನಿ. ಓಕೆ, ಯಾವ ತರ ಕನ್ಫರ್ಮೇಶನ್ಸ್ ತಗೋಬೇಕು, ಹಾಗೆ ಪುಲ್ ಬ್ಯಾಕ್ ಅಲ್ಲಿ ಯಾವ ತರ ಎಂಟ್ರಿ ಆಗ್ಬೇಕು. BOS ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, BOS ಮಾತ್ರ ಯೂಸ್ ಮಾಡಿ. ಚೇಂಜ್ ಆಫ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀರಾ, ಚೇಂಜ್ ಆಫ್ ಕ್ಯಾರೆಕ್ಟರ್ ಮಾತ್ರ ಯೂಸ್ ಮಾಡಿ. ಲಿಕ್ವಿಡಿಟಿ ಯೂಸ್ ಮಾಡ್ತೀರಾ, ಲಿಕ್ವಿಡಿಟಿ ಮಾತ್ರ ಯೂಸ್ ಮಾಡಿ. ಎಲ್ಲಾನು ಕಂಬೈನ್ ಮಾಡ್ಕೊಂಡಾಗ ಓಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಡೈಲಿ ಟ್ರೇಡ್ಸ್ ಅನ್ನೋ ಸಿಗಲ್ಲ. ಓಕೆ, ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಮೇಲೆ ಸ್ಟಿಕ್ ಆನ್ ಆಗ್ಬೇಕು. ಇವಾಗ ನಿಮಗೆ ಕನ್ಫ್ಯೂಷನ್ ಏನ್ ಬೇಕಾಗಿಲ್ಲ. 100 ಡೇಸ್ ಸೀರೀಸ್ ಮುಗಿದ್ಮೇಲೆ ನಂದೇ ಸ್ಟ್ರಾಟಜಿ ಕೊಡ್ತೀನಿ. ಸೊ ಅದಕ್ಕೆ ನೀವು ಇದೆಲ್ಲ ಕಲೀಲೇಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಯಾಕೆ ಸ್ಟಾಪ್ ಲಾಸ್ ಹಿಟ್ ಆಯ್ತು, ಯಾಕೆ TP ಹಿಟ್ ಆಯ್ತು ಅನ್ನೋದು ಗೊತ್ತಾಗಲ್ಲ. ನಿಮಗೆ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಗೊತ್ತಾದಾಗ ಓಕೆ ಇದಕ್ಕೆ ಸ್ಟಾಪ್ ಲಾಸ್ ಹಿಟ್ ಆಗಿದ್ದು, ಇದರಿಂದನೇ ನನಗೆ TP ಕೊಟ್ಟಿದ್ದು ಅನ್ನೋದು ನಿಮಗೆ ಅನಾಲಿಸಿಸ್ ಮಾಡಕ್ ಬರುತ್ತೆ. ಇಲ್ಲಾಂದ್ರೆ ಸುಮ್ನೆ ರ್ಯಾಂಡಮ್ ಆಗಿ ನಾನು ಏನೋ ಕೊಟ್ಟೆ, ಏನೋ ಮಾಡ್ತಿದ್ದೀರಾ, ನೀವು ಮಾಡ್ತಿರ್ತೀರಾ, ನಿಮಗೆ ಅದಕ್ಕೆ ರಿಸಲ್ಟ್ ಬರಲ್ಲ. ನಾಳೆ ದಿನ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹೊಸದು ಹುಡುಕ್ತಾನೆ ಇರ್ತೀರಾ. ನಿಮ್ಗೆ ಇಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಹೊಸದು ಹುಡುಕೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಎಲ್ಲ ಆನ್ಸರ್ಸ್ ನಿಮಗೆ ನೀವೇ ಫೈಂಡ್ ಔಟ್ ಮಾಡಕತ್ತೆ. ಓಕೆನಾ? ನೆಕ್ಸ್ಟ್ ಹಾಗೆ ನೋಡೋದಾದ್ರೆ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಏನೇನ್ ಮಾಡ್ತಾರೆ ಅಂತಂದ್ರೆ ಮೆಮೊರೈಸಿಂಗ್ ಪ್ಯಾಟರ್ನ್ಸ್ ಓನ್ಲಿ. ಅಂದ್ರೆ ಯಾವತ್ತು ಪ್ಯಾಟರ್ನ್ಸ್ ಮಾತ್ರ ನೋಡ್ಕೊಂಡು ಟ್ರೇಡ್ ತಗೊಳಕ್ ನೋಡ್ತಾರೆ. ಯಾಕಂದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತಿರೋದು ಓಕೆ ಹ್ಯಾಮರ್ ಇದೆ, ಇಲ್ಲಿಂದ ರಿಜೆಕ್ಷನ್ ಬರುತ್ತೆ, ತಗೊಳ್ಳೋಣ ಅಂತ ತಗೋತಾರೆ. ಹಾಗೆ ಇಗ್ನೋರಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ ಏನು ನೋಡದೆ ಡೈರೆಕ್ಟ್ ಆಗಿ ಎಂಟ್ರಿ ತಗೊಳ್ಳೋದು. ಓಕೆ, ಮಾರ್ಕೆಟ್ ಸ್ಟ್ರಕ್ಚರ್ ಇಂದ ನಮಗೆ ಗೊತ್ತಾಗುತ್ತೆ ಟ್ರೆಂಡ್ ಯಾವ್ದಿದೆ ಅಂತ. ಮಾರ್ಕೆಟ್ ಸ್ಟ್ರಕ್ಚರ್ ನೀವು ಮಾಡ್ಲೇ ಇಲ್ಲ ಅಂತಂದ್ರೆ
ನೀವು ರ್ಯಾಂಡಮ್ ಆಗಿ ಬರೀ ಪ್ಯಾಟರ್ನ್ಸ್ ನೋಡ್ಕೊಂಡು ತಗೊಂಡ್ರೆ ಏನಾಗುತ್ತೆ, ಒಡ್ಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ. ಟ್ರೇಡಿಂಗ್ ಎವ್ರಿ ಕ್ಯಾಂಡಲ್ ಪ್ಯಾಟರ್ನ್ ಅಂದ್ರೆ ಯಾವಾಗೆಲ್ಲ ಪ್ಯಾಟರ್ನ್ಸ್ ಆಗುತ್ತೆ ಅವಾಗೆಲ್ಲ ಟ್ರೇಡ್ ತಗೊಳ್ಳೋದು. ಇದೆಲ್ಲ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಎಲ್ಲರೂ ಮಾಡ್ತಾರೆ, ಬಟ್ ನೀವು ಮಾಡಕ್ ಹೋಗ್ಬೇಡಿ. ಓಕೆ, ಇಲ್ಲಿ ಏನೇನ್ ಬಿಗಿನರ್ಸ್ ಮಿಸ್ಟೇಕ್ಸ್ ಹೇಳ್ತಿದೀನಿ ಅದನ್ನ ನೀವು ಮಾಡದೇ ಇದ್ರೆ ಈ 100 ಡೇಸ್ ಮುಗಿಯೋದ್ರಲ್ಲಿ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಓಕೆ, ಇಲ್ಲ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಕೈ ಸುಟ್ಕೊಂಡೇ ನೋಡ್ಬೇಕು ಅಂತಂದ್ರೆ ನಿಮಗೆ ಜರ್ನಿ ಲೇಟ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡೋದಾದ್ರೆ ಮಾಡ್ಬೋದು. ಓಕೆ, ಎಂಟರಿಂಗ್ ವಿತೌಟ್ ಕನ್ಫರ್ಮೇಶನ್ಸ್, ಯಾವತ್ತೂ ಒಂದು ಕನ್ಫರ್ಮೇಶನ್ಸ್ ಇಲ್ಲದೆ ಸುಮ್ಮನೆ ಪ್ಯಾಟರ್ನ್ಸ್ ನೋಡಿ ಎಂಟರ್ ಆಗೋದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಓಕೆನಾ. ಹಾಗೆ ಪ್ರೋ ಟಿಪ್ಸ್ ನೋಡೋದಾರೆ, ಫೋಕಸ್ ಆನ್ ಕ್ಯಾಂಡಲ್ ಸೈಕಾಲಜಿ. ಯಾವತ್ತು ಕ್ಯಾಂಡಲ್ ಏನ್ ಹೇಳ್ತಿದೆ ಅನ್ನೋದು ನಾವು ತಿಳ್ಕೊಬೇಕು. ಕ್ಯಾಂಡಲ್ಸ್ ನ ರೀಡ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೀನಿ ಅಲ್ವಾ. ಸೊ ಆ ಕ್ಯಾಂಡಲ್ಸ್ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ, ಕ್ಯಾಂಡಲ್ ನೋಡ್ದಂಗೆ ಗೊತ್ತಾಗುತ್ತೆ. ಓಕೆ, ಅದರಿಂದ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮ್ಮ ಪ್ರಾಬಬಿಲಿಟಿಯನ್ನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಸೈಕಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ಅದು ಕ್ಯಾಂಡಲ್ಸ್ ಮಾತ್ರ ಅಲ್ಲ, ನಮ್ಮ ಮೈಂಡ್ ಸೈಕಾಲಜಿನೂ ಚೆನ್ನಾಗಿರ್ಬೇಕು. ಓಕೆನಾ. ವಾಚ್ ರಿಜೆಕ್ಷನ್ ವೀಕ್ಸ್, ಎಲ್ಲೆಲ್ಲಿ ರಿಜೆಕ್ಷನ್ ವೀಕ್ಸ್ ಬರುತ್ತೆ ಅನ್ನೋದು ನೋಡ್ಕೋತಾ ಹೋಗ್ಬೇಕು. ಹಾಗೆ ಕಂಬೈನ್ ವಿತ್ ಹೈಯರ್ ಟೈಮ್ ಫ್ರೇಮ್, ಯಾವತ್ತು ಯಾವುದೇ ಟ್ರೇಡ್ ನೀವು ಅನಾಲಿಸಿಸ್ ಮಾಡ್ತೀರಾ ಅಂತಂದ್ರು ಅದು ಹೈಯರ್ ಟೈಮ್ ಫ್ರೇಮ್ ಇಂದಾನೆ ಮಾಡ್ಬೇಕು. ಓಕೆ, 1 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ಅನಾಲಿಸಿಸ್ ಮಾಡಿ ಟ್ರೇಡ್ ತಗೋಬೇಡಿ. ಬ್ರೋ ಸ್ಕ್ಯಾಲ್ಪಿಂಗ್ ಮಾಡಬೇಕು, ಸ್ಕ್ಯಾಲ್ಪರ್ಸ್ ಎಲ್ಲ 1 ಮಿನಿಟ್ ಅಲ್ಲಿ ಟ್ರೇಡ್ ತಗೋತಾರೆ ಬ್ರೋ, ನಾವು ತಗೋತೀವಿ ಅಂತಂದ್ರೆ ನಿಮಗೆ ಜರ್ನಿ ತುಂಬಾ ಲೇಟ್ ಆಗ್ಬಿಡುತ್ತೆ. ಓಕೆ, ಯಾಕಂತಂದ್ರೆ ನಿಮಗೆ ರಿಸಲ್ಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಸಿಗೋದೇ ಇಲ್ಲ. ಅದರಿಂದ ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ, ಇಂಟ್ರಾಡೇನೇ ಮಾಡಿ. ಇಂಟ್ರಾಡೇ ಮಾಡ್ತಾ 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 ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ. ಓಕೆ, ಆಮೇಲೆ ಬೇಕಾದ್ರೆ ನೀವು ಪ್ರೋ ಆದ್ಮೇಲೆ ಸ್ಕ್ಯಾಲ್ಪಿಂಗ್ ಬರ್ಬೋದು. ಆಕ್ಚುಲಿ ಇಂಟ್ರಾಡೇನು ಮಾಡಬಾರ್ದು. ಒಬ್ಬ ಬಿಗಿನರ್ ಆದವನು ಸ್ವಿಂಗ್ ಟ್ರೇಡಿಂಗ್ ಇಂದ ಶುರು ಮಾಡಿ ಆಮೇಲೆ ಇಂಟ್ರಾಡೇಗೆ ಮೆಲ್ಲೆ ಮೆಲ್ಲೆ ಪ್ರೋ ಆಗ್ತಾ ಹಿಡಿಬೇಕು. ಓಕೆನಾ. ವೇಟ್ ಫಾರ್ ಕನ್ಫರ್ಮೇಶನ್ಸ್ ಕ್ಯಾಂಡಲ್, ಯಾವತ್ತು ಒಂದು ಟ್ರೇಡ್ ತಗೋಬೇಕಾದ್ರೆ ಕನ್ಫರ್ಮೇಶನ್ಸ್ ಕ್ಯಾಂಡಲ್, ಇವಾಗ ಹೇಳಿರೋ ಕ್ಯಾಂಡಲ್ಸ್ ಯಾವತ್ತು ಬಂದಿದ್ಯಾ ಅಂತ ನೋಡ್ಕೊಂಡು ಎಂಟ್ರಿನ ಮಾಡ್ಬೇಕಾಗುತ್ತೆ. ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ಗೆ ಯಾವ್ಯಾವುದು ಇಂಪಾರ್ಟೆಂಟ್ ಪ್ಯಾಟರ್ನ್ಸ್? ಬುಲ್ಲಿಶ್ ಅಲ್ಲಿ ನೋಡೋದಾದ್ರೆ ಹ್ಯಾಮರು, ಹಾಗೆ ಬಿಯರಿಶ್ ಅಲ್ಲಿ ನೋಡೋದಾದ್ರೆ ಶೂಟಿಂಗ್ ಸ್ಟಾರು, ಹಾಗೆ ಬುಲ್ಲಿಶ್ ಅಲ್ಲಿ ನೋಡೋದಾದ್ರೆ ಬುಲ್ಲಿಶ್ ಎಂಗಲ್ಫಿಂಗು, ಹಾಗೆ ಬಿಯರಿಶ್ ಅಲ್ಲಿ ನೋಡೋದಾದ್ರೆ ಬಿಯರಿಶ್ ಎಂಗಲ್ಫಿಂಗು, ಹಾಗೆ ಬುಲ್ಲಿಶ್ ಅಲ್ಲಿ ನೋಡೋದಾದ್ರೆ ಮಾರ್ನಿಂಗ್ ಸ್ಟಾರು, ಅದೇ ಬಿಯರಿಶ್ ಅಲ್ಲಿ ನೋಡೋದಾದ್ರೆ ಈವ್ನಿಂಗ್ ಸ್ಟಾರ್. ಇಷ್ಟು ಪ್ಯಾಟರ್ನ್ಸ್ ಸಾಕು. ಇದಕ್ಕೂ ಮೇಲ್ ಬೇಕು ಅಂತಂದ್ರೆ ನಿಮಗೆ ಬೇಜಾನ್ ಪ್ಯಾಟರ್ನ್ಸ್ ಇದೆ, ಎಲ್ಲ ನೆನ್ಪಿಟ್ಕೋತೀರಾ ಅಂತಂದ್ರೆ ನೀವು ಕಮೆಂಟ್ ಮಾಡಿರ್ ಸಾಕು, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇಲ್ಲ ನಿಮಗೆ ಬೇರೆ ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲ ಕನ್ನಡದಲ್ಲೇ ಕೇಳಬೇಕು ಅಂತಂದ್ರೆ ನೀವು ಕಮೆಂಟ್ ಹಾಕಿ. ಓಕೆನಾ. ಗೋಲ್ಡನ್ ರೂಲ್ ನೋಡೋದಾದ್ರೆ ಕ್ಯಾಂಡಲ್ ಶೋಸ್ ಎಮೋಷನ್ಸ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಒಂದು ಕ್ಯಾಂಡ್ಲು ಆ ಟೈಮಿಗೆ ಏನ್ ನಡೀತಾ ಇದೆ ಅನ್ನೋದು ನಮಗೆ ತಿಳಿಸುತ್ತೆ. ಓಕೆ, ನಮಗೆ ಕಣ್ ಮುಂದೆನೆ ಇದೆ ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಅನ್ನೋದು ನಾವು ಒಂದು ಕ್ಯಾಂಡಲ್ ನೋಡಿದಾಗ್ಲೇ ಹೇಳ್ಬೋದು. ಓಕೆ, ನಮಗೆ ಹಿಂದಿಂದು ತುಂಬಾ ಸ್ಟ್ರಕ್ಚರ್ ನೋಡೋ ಅವಶ್ಯಕತೆ ಇಲ್ಲ. ಇವಾಗ 1 ಅವರ್ದು ಕ್ಯಾಂಡಲ್ ಹಾಕಿದ್ರ ಅಂದ್ರೆ ಪ್ರೀವಿಯಸ್ ಕ್ಯಾಂಡಲ್ ಯಾವ ತರ ಕ್ಲೋಸ್ ಆಯ್ತು ಅನ್ನೋದ್ರಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಮಾರ್ಕೆಟ್ ಸೆಂಟಿಮೆಂಟ್ ಬೈಯರ್ಸ್ ಸ್ಟ್ರಾಂಗ್ ಇದಾರ ಸೆಲ್ಲರ್ ಸ್ಟ್ರಾಂಗ್ ಇದಾರ ಅಂತ. ಅದರಿಂದ ಕ್ಯಾಂಡಲ್ಸ್ ನ ಅನಲೈಸಿಸ್ ಮಾಡೋದು ಕಲಿಬೇಕು. ಕ್ಯಾಂಡಲ್ ಸೈಕಾಲಜಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಕಲಿಬೇಕು. ಓಕೆ, ಕ್ಯಾಂಡಲ್ ಸೈಕಾಲಜಿ ಅಂದ್ರೆ ಸಿಂಪಲ್. ಇದು ಹೇಗ್ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ, ಎಷ್ಟು ಬೈಯರ್ಸ್ ಬಂದ್ರು ಎಷ್ಟು ಸೆಲ್ಲರ್ಸ್ ಬಂದ್ರು, ಯಾರು ಎಲ್ಲಿ ಕ್ಲೋಸ್ ಇಟ್ರು. ಇವಾಗ ಓಪನ್ ಗಿಂತ ಮೇಲ್ ಕ್ಲೋಸ್ ಇಟ್ರೆ ಬೈಯರ್ ಸ್ಟ್ರಾಂಗ್ ಇರ್ತಾರೆ, ಅದೇ ಓಪನ್ ಗಿಂತ ಕೆಳಗಡೆ ಕ್ಲೋಸ್ ಇಟ್ರೆ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ. ಅಷ್ಟೇ ಕ್ಯಾಂಡಲ್ ಸೈಕಾಲಜಿ. ಓಕೆನಾ. ಕನ್ಫ್ಯೂಷನ್ ಏನ್ ಮಾಡ್ಕೋಬೇಡಿ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸೈಕಾಲಜಿ. ಕ್ಯಾಂಡಲ್ ಸ್ಟಿಕ್ ನಮಗೆ ಮಾರ್ಕೆಟ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋಕೆ ಯೂಸ್ಫುಲ್ ಆಗುತ್ತೆ. ಹಾಗೆ ದೇ ಇಂಪ್ರೂವ್ ಟ್ರೇಡ್ ಕನ್ಫರ್ಮೇಶನ್ಸ್. ನಮಗೆ ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಇಂದ ನಮ್ಮ ಕನ್ಫರ್ಮೇಶನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ, ಹಾಗೆ ಒಳ್ಳೆ ಪ್ರೊಬಬಿಲಿಟಿ ಅನ್ನೋದು ಸಿಗುತ್ತೆ. ಬೆಸ್ಟ್ ರಿಸಲ್ಟ್ಸ್ ಕಮ್ ವೆನ್ ಕಂಬೈನ್ ವಿತ್ ಸ್ಟ್ರಕ್ಚರ್ ಅಂಡ್ ಝೋನ್ಸ್. ಯಾವತ್ತು ಈ ಪ್ಯಾಟರ್ನ್ಸ್ ಜೊತೆಗೆ ಒಂದು ಝೋನ್ಸ್ ಮತ್ತೆ ಸ್ಟ್ರಕ್ಚರ್ ನ ಮಾರ್ಕ್ ಮಾಡ್ಕೊಂಡು ಅದರಲ್ಲಿ ನೀವೇನಾದ್ರೂ ಈ ಕನ್ಫರ್ಮೇಶನ್ಸ್ ಕ್ಯಾಂಡಲ್ಸ್ ತಗೊಂಡು ಎಂಟ್ರಿ ಆದ್ರೆ ನಿಮಗೆ ಪ್ರೊಬಬಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಮಾಸ್ಟರಿಂಗ್ ಕ್ಯಾಂಡಲ್ ಬಿಹೇವಿಯರ್ ಹೆಲ್ಪ್ಸ್ ಟ್ರೇಡರ್ಸ್ ರೀಡ್ ಚಾರ್ಟ್ಸ್ ಮೋರ್ ಅಕ್ಯುರೇಟ್ಲಿ. ನೀವೇನಾದ್ರೂ ಕ್ಯಾಂಡಲ್ಸ್ ನ ಮಾಸ್ಟರ್ ಮಾಡ್ಕೊಂಡ್ರೆ, ಅದ್ರ ಬಿಹೇವಿಯರ್ ನ ನೀವೇನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಚಾರ್ಟ್ ನ ರೀಡ್ ಮಾಡಕ್ ಈಸಿ ಆಗುತ್ತೆ. ಓಕೆ, ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅಕ್ಯುರೇಟ್ ಟ್ರೇಡ್ಸ್ ಗಳು ತಗೋಬಹುದು. ಅಂದ್ರೆ ಒಳ್ಳೊಳ್ಳೆ ಪ್ರಾಬಬಿಲಿಟಿ ಪಕ್ಕಾ TPOD ಅಂತ ಟ್ರೇಡ್ ಗಳನ್ನೇ ನೀವು ತಗೋತಾ ಹೋಗ್ಬೋದು. ಇದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಇಲ್ಲಿ 100% ಲಾಸ್ ಮಾಡ್ಕೋತೀರ. ಓಕೆನಾ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್, ಹಾಗೆ ನಾನು ಏನೇನ್ ಹೇಳ್ತೀನಿ ಅದು ಮಾಡದೇ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಸಿಗೋದು. ಸುಮ್ನೆ ವಿಡಿಯೋ ನೋಡ್ತೀವಿ ಏನೋ ಮಾಡ್ತೀವಿ ಅಂತ ಹೋದ್ರೆ ಏನು ನಡೆಯಲ್ಲ. ಓಕೆನಾ. ಜರ್ನಿ ತುಂಬಾ ಲೇಟ್ ಆಗುತ್ತೆ. ಜಸ್ಟ್ 100 ಡೇಸ್ ಎಫರ್ಟ್ಸ್ ಹಾಕಕ್ ರೆಡಿ ಆಗಿ ಕಂಪಲ್ಸರಿ ಹೇಳ್ತೀನಿ, ನಿಮಗೆ ಒಂದು ನೆಕ್ಸ್ಟ್ ಲೆವೆಲ್ ಪ್ರೊಫೆಷನ್ ಅನ್ನೋದು ಆಗತ್ತೆ. ಓಕೆನಾ. ಅದರಿಂದ ನಾನು ಏನೇನ್ ಹೇಳ್ತೀನಿ ಅದನ್ನ ಹಾಗೆ ಫಾಲೋ ಮಾಡಿ.
ಓಕೆ, ಇಲ್ಲಿ ಗಂಟ ಯಾರ್ಯಾರು ಈ ವಿಡಿಯೋನ ನೋಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯ್ತು, ಮತ್ತೆ ಏನೇನ್ ಅರ್ಥ ಆಯ್ತು ಅನ್ನೋದನ್ನ ಮತ್ತೆ ನಿಮ್ಮ ಊರು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಹೊಸೊಬ್ರು ಏನಾರು ಆಗಿ ನೋಡ್ತಾ ಇದ್ರೆ A to Z ಟ್ರೇಡಿಂಗ್ ಕೋರ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಈ ಚಾನಲ್ ಧಾರಾಳವಾಗಿ ರೆಕಮೆಂಡ್ ಮಾಡ್ಬೋದು. ಓಕೆ, ನೀವು ಪಾರ್ಟ್ 1 ಇಂದ ನೋಡ್ತಾ ಬಂದವರಿಗಾದ್ರೆ ಗೊತ್ತಿರುತ್ತೆ ಇಲ್ಲಿ ಯಾವ ಲೆವೆಲ್ ನಾಲೆಡ್ಜ್ ಸಿಗ್ತಾ ಇದೆ ಅಂತ. ನಾನು ಎಲ್ಲೂ ಇದು ಪಬ್ಲಿಸಿಟಿಯಾಗಿ ಮಾಡಕ್ ಹೋಗ್ತಾ ಇಲ್ಲ. ಸೊ ನಿಮ್ಮಿಂದ 4 ಜನ ಕೇಳ್ತಾ ಹೋದ್ರೆ ಅವರು ಕಲಿತಾರೆ, ಅವರಿಂದ ಇನ್ನೂ 4 ಜನಕ್ಕೆ ಗೊತ್ತಾಗುತ್ತೆ. ಸೊ ಒಂದು ಒಳ್ಳೆ ಟೈಮ್ ಮೀನ್ಸ್ ರೆವಲ್ಯೂಷನ್ ಅನ್ನೋದು ಬಂದೇ ಬರುತ್ತೆ. ಓಕೆ, ತುಂಬಾ ಟೈಮ್ ಇಟ್ಕೊಂಡ್ರು ಒಂದಲ್ಲ ಒಂದಿನ ರೆವಲ್ಯೂಷನ್ ಅನ್ನೋದಾಗುತ್ತೆ. ಸೊ ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಓಕೆ, ಇದು ಮಾರ್ಕೆಟಿಂಗ್ ಮಾಡಿ ಅಥವಾ ಇನ್ನೊಂದೇನೋ ಮಾಡಿ ರೆವಲ್ಯೂಷನ್ ಮಾಡೋದು ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ತಾನಾಗೆ ಬಾಯಿಂದ ಬಾಯಿಗೆ ಇದು ಹರಡಿದಾಗ ಇದ್ರ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ನಿಮಗೆ ಇಲ್ಲಿ ವ್ಯಾಲ್ಯೂ ಸಿಗ್ತಾ ಇದ್ರೆ ಮಾತ್ರ ಮಾಡಿ, ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟನೇ. ಥ್ಯಾಂಕ್ ಯು.